जन्माद्यस्य तन्मयादितरतश्चार्थेष्वभिघ्नेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृतं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यपरुत्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहोर्रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौले सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वैदद्याद्यचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधो नूनं मनां मा कृताः श्रीसत्यात्मगुरो तुरङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्त्यस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं स्वस्त्यस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನಿನ ಸಂದರ್ಭಾನುಸಾರವಾಗಿ ನಾವು ಸಕಲ ಮಾನವರಿಗೂ ಕಾಮನ್ ಆಗಿರ್ತಕ್ಕಂತಹ ಯಾವುದೇ
ವರ್ಣದವರಿರಲಿ, ಯಾವುದೇ ಆಶ್ರಮದವರಿರಲಿ, ಅವರು ತಮ್ಮ ಜೀವನದಲ್ಲಿ ತರಬೇಕಾಗಿರ್ತಕ್ಕಂಥ ಸದ್ಗುಣಗಳು ಮತ್ತು ಕ್ರಿಯೆಗಳು ಅವುಗಳ ವಿವರಣೆಯನ್ನು ಮಾಡುತ್ತಾ ನಾವು ತ್ಯಾಗದವರೆಗೆ ನಾವು ಬಂದಿದ್ದೆವು. ಎಷ್ಟು ಕರ್ಮಫಲತ್ಯಾಗಿ, ಅದಕ್ಕೆ ರಾಮಚಂದ್ರನ ತಮ್ಮನಾದ ಭರತನ ಉದಾಹರಣೆಯನ್ನು ನಾವು ಕೊಟ್ಟಿದ್ದೆವು. ಈಗ 12ನೇ ಧರ್ಮ ಅಂತ ತಿಳ್ಕೊಂಡಂತಂದರೆ ಸ್ವಾಧ್ಯಾಯ. ಸ್ವಾಧ್ಯಾಯಕ್ಕೆ ಸಾಮಾನ್ಯ ಅರ್ಥ ಅಧ್ಯಯನ ಮತ್ತು ಅಧ್ಯಾಪನ ಅಂತ ಆಗ್ತದೆ. ಆದರೆ ವಿಷ್ಣು ತೀರ್ಥರು ಸ್ವಾಧ್ಯಾಯ ಶಬ್ದಕ್ಕೆ ಪ್ರತಿಯೊಂದು ಶಬ್ದವೂ ಭಗವದ್ವಾಚೆಯಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಸ್ವಾಧ್ಯಾಯ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಪ್ರವಚನ ಮಾಡಬೇಕಾಗಿದ್ದರೂ ಬೇರೆ ಪ್ರವಚನ ಮಾಡಬಾರ್ದು. ಪರಮಾತ್ಮ ಈ ಹೆಸರುಗಳು, ಇದು ಪರಮಾತ್ಮ, ಈ ಪ್ರತಿಯೊಂದು ಶಬ್ದ ಹೇಗೆ ಭಗವಂತನಲ್ಲಿ ಅದು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನಲ್ಲೇ ಸರಿ ಹೊಂತದೆ ಅಂತ ತಿಳ್ಕೊಂಡು ಅಂಥೇಳಿ ಅಂತಕ್ಕಂಥ ವಿಚಾರವನ್ನು ತಿಳಿಸಬೇಕು ಅಂಥೇಳಿ ವಿಷ್ಣು ತೀರ್ಥರು ತಮ್ಮ ಭಾಗವತ್ ಸಾರೋದ್ಧಾರದಲ್ಲಿ ಪುನಃ ಪುನಃ ನಮಗೆ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಈ ಸ್ವಾಧ್ಯಾಯಕ್ಕೆ ಪ್ರತಿಯೊಂದು ಶಬ್ದವು ಭಗವಂತವಾಚಿ ಅಂತ ಹೇಳೋದಕ್ಕೋಸ್ಕರ ನಾವು ಯಾರನ್ನು ಇಲ್ಲಿ ಆದರ್ಶವಾಗಿಟ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಬಂದಾಗ ನಮಗೆ ಎದುರಿಗೆ ಕಾಣತಕ್ಕಂಥವರು ನಮ್ಮ ಪರಮಗುರುಗಳಾಗಿ ನಮ್ಮ ಮತವನ್ನು, ವೇದವ್ಯಾಸ ದೇವರ ಅಭಿಪ್ರಾಯವನ್ನು ಪ್ರವರ್ತನಗೊಳಿಸಿರ್ತಕ್ಕಂತಹ ಈ ಮತದ ಸ್ಥಾಪಕರಾಗಿರ್ತಕ್ಕಂತಹ ಮಧ್ವಾಚಾರ್ಯರು, ಶ್ರೀಮದಾಚಾರ್ಯರು ತಮ್ಮ ಋಗ್ಭಾಷ್ಯದಲ್ಲಿ, ಭಾಗವತ್ ತಾತ್ಪರ್ಯದಲ್ಲಿ, ಉಪನಿಷತ್ತುಗಳಲ್ಲಿ, ವಿಶೇಷವಾಗಿ ಐತರೇಯೋಪನಿಷತ್ತಿನಲ್ಲಿ ಪ್ರತಿಯೊಂದು ಶಬ್ದಗಳು ಭಗವದ್ವಾಚಿ, ಪರಮ ಮುಖ್ಯ ವೃತ್ತಿಯಿಂದ ಹೇಗೆ ಭಗವಂತನ ವಾಚಿ ಆಗ್ತವೆ ಅಂತ ತಿಳ್ಕೊಂಡಂತ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ವೇದಕ್ಕೆ 3 ಅರ್ಥ ಇದ್ದರೆ ಮಹಾಭಾರತಕ್ಕೆ 10 ಅರ್ಥ ಇವೆ. ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೂ 100 ಅರ್ಥ ಇದೆ ಅಂತ ತಿಳ್ಕೊಂಡಂಥೇಳಿ ಅವರು ಕೇರಳದ ವಿಷ್ಣುಮಂಗಲ ದೇವಾಲಯದಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಅಲ್ಲಿರ್ತಕ್ಕಂಥ ಪಂಡಿತರು ತಕರಾರು ತೆಗೆದ್ರಂತೆ. ಬರೀ ಹೇಳಿದ್ರೆ ಆಯ್ತಾನೆ, ಹೇಳಿ ನೋಡ್ರಿ ಅಂತ ತಿಳ್ಕೊಂಡಂಥೇಳಿ ಆಚಾರ್ಯರು ಚಾಲೆಂಜ್ ಮಾಡಿದ್ರಂತೆ, ನಾನು ಹೇಳ್ತೇನೆ, ನೀವು ತಿರುಗಿ ಹೇಳ್ಬೇಕು ನಮಗೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗಲಿ ಅಂತ ತಿಳ್ಕೊಂಡಂಥ ಮಧ್ವಾಚಾರ್ಯರು ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಶ್ವಶಬ್ದದ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ 30 ಆಯ್ತು, 40 ಆಯ್ತು, 50 ಆಯ್ತು, 60 ಆಯ್ತು. ಆ ಪಂಡಿತರಿಗೆ ಮುಂದೆ ಹಿಂದೆ ಹೇಳಿದ್ದು ಮರ್ತು ಹೋಯ್ತು. ಅವರು 100 ಅರ್ಥ ಹೇಳಿ ಮುಗಿಸಿದ ಮೇಲೆ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರಂತೆ. ಈ ರೀತಿಯಾಗಿ ಪ್ರತಿಯೊಂದು ಶಬ್ದದಲ್ಲಿ ಭಗವಂತನ ಅದ್ಭುತವಾಗಿರ್ತಕ್ಕಂಥ ರೀತಿಯಾಗಿರ್ತಕ್ಕಂಥ ಕ್ರಮ ನೀವೇ ಹೇಳಬೇಕೇ ಹೊರತು, ಸರ್ವಜ್ಞರಾದ ನೀವೇ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಹೇಳಬೇಕೇ ಹೊರತು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಐತರೇಯೋಪನಿಷತ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮೋಡದ ಗುಡುಗುಡು ಶಬ್ದ, ಸಿಡಿಲಿನ ಕಡಲ್ಲಂತನ್ನೋ ಶಬ್ದ, ಮಳೆಯ ರಪರಪ ಶಬ್ದ, ಆ ನಂತರ ಮನೆಯಲ್ಲಿದ್ದ ಹಲ್ಲಿ ಚಿಪ್ ಚಿಪ್ ಅಂತಂದರೆ ಆ ಶಬ್ದವೂ ಕೂಡ, ಆ ಧ್ವನಿಯೂ ಕೂಡ, ಆ ನಂತರ ಯಾವುದೇ ಪಕ್ಷಿಯ ಸ್ವರಗಳು ಆಗಲಿ, ಇವೆಲ್ಲವೂ ಪರಮಾತ್ಮನನ್ನೇ ಹೇಳಿಕೊಡುತ್ತವೆ ಅಂತ ಅನ್ನೋದನ್ನು ಕರಾರುವಾಕ್ಯವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಅರ್ಥ ಹೇಗಾಗ್ತದೆ ಅಂತ ತಿಳ್ಕೊಂಡಂತೇಳಿ ಅದಕ್ಕೋಸ್ಕರ ಆಚಾರ್ಯರ ಗ್ರಂಥವನ್ನು ಶ್ರವಣ ಮಾಡ್ತಾ ಪ್ರತಿಯೊಂದು ಶಬ್ದಗಳು, ನಮಗೆ ಗೊತ್ತಿದ್ದ ಶಬ್ದಗಳು ಕೂಡ
ಅಷ್ಟಾದರೂ ಅನುಸಂಧಾನವನ್ನು ನಾವು ಮಾಡಿಕೊಂಡ್ರೆ ಬೇಡ. ಕೇಶವಾದಿ ಶಬ್ದಗಳನ್ನು ಭಗವದ್ವಾಚೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ತಾ ಇದ್ದರೆ ಇದು ಸ್ವಾಧ್ಯಾಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತೀವಿ. ತತ್ವಜ್ಞಾನದ ವಿದ್ಯಾರ್ಥಿ ಇದನ್ನು ಅಭ್ಯಾಸ ಮಾಡಲೇಬೇಕು. ಪ್ರತಿಯೊಂದು ಶಬ್ದ ಹೇಗೆ ಭಗವಂತನನ್ನು ಹೇಳಿಕೊಡ್ತದೆ ಅಂತ ತಿಳ್ಕೊಂಡಂತ ಅನ್ನೋದು. ಇದರ ನಂತರ 13ನೇ ಧರ್ಮ ಅಂತ ತಿಳ್ಕೊಂಡಂತಂದರೆ ಆರ್ಜವ. ಸಂಸ್ಕೃತದಲ್ಲಿ ಆರ್ಜವ ಅಂತಂದರೆ ಕಾಯೇನ ವಾಚ ಮನಸ. ಕೆಲವು ಸಲ ನಾವು ಸಂಸ್ಕೃತ ಗೊತ್ತಿಲ್ಲದೆ ಇದ್ದಾಗ ದೊಡ್ಡ ದೊಡ್ಡ ಲೇಖಕರು ಕೂಡ ಕಾಯ ವಾಚ ಮನಸ ಒಂದೇ ರೀತಿಯಾಗಿರಬೇಕು ಅಂತ ಹೇಳಿಬಿಡ್ತಾರೆ. ಕಾಯ ಶಬ್ದದ ತೃತೀಯ ಕಾಯ ಆಗೋದಿಲ್ಲ. ವಾಚ್ ಮತ್ತು ಮನಸ್ಸಬ್ದಿನ ಅವೆರಡೂ ವಾಚ ಮನಸ ಆಗ್ತದೆ. ಒಂದು ಸಕಾರ ಅಂತ, ಇನ್ನೊಂದು ವಾಕ್ ಚಕಾರ ಅಂತ. ಅದರಿಂದಾಗಿ ಅವೆರಡು ವಾಚ ಮನಸ ಆಗ್ತದೆ. ಇಲ್ಲಿ ಕಾಯೇನ ಅಂತ ಆಗಬೇಕು. ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿರ್ಬೇಕು. ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತೆ ಮಾತಿನಲ್ಲೂ ಅದೇ ಮಾತನ್ನು ಹೇಳಬೇಕು. ಕೃತಿಯೂ ಅದೇ ರೀತಿಯಾಗಿ ಮಾಡಿ ತೋರಿಸ್ಬೇಕು. ಎಷ್ಟೋ ಸಲ ನಾವು ಪ್ರವಚನ ಕೂಡ ಬೇಕಾದ್ದು ಹೇಳ್ತೇವೆ, ನಮ್ಮ ಕೃತಿಯಲ್ಲಿ ನಾವು ತರೋದಿಲ್ಲ. ಮನಸ್ಸಿನಲ್ಲಿ ಏನಾಯ್ತು ಇವರಿಗೆ ಎಷ್ಟು ಹೇಳ್ತೇವೆ, ಏನು ಅಷ್ಟು ಅರ್ಥ ಆಗ್ತಾ ನಾನು ಹೇಳಿದ್ದೆ ಸರಿ ಅಂತ ತಿಳ್ಕೊತಾರೆ ಬಿಡು ಅಂತೇಳಿ. ಇದು ಧರ್ಮ ಅಲ್ಲ. ಏನು ಹೇಳ್ತಾನೆ ಅದನ್ನೇ ಮನಸ್ಸಿನಲ್ಲಿ ವಿಚಾರ ಮಾಡಬೇಕು, ಅದನ್ನು ಮಾಡಿ ತೋರಿಸ್ಬೇಕು. ಅಂಥ ವ್ಯಕ್ತಿ ನಮಗೆ ಇತಿಹಾಸದಲ್ಲಿ ಸಿಗ್ತಕ್ಕಂಥ ವ್ಯಕ್ತಿ ಅಂತಂದರೆ ವಿದುರ. ವಿದುರ ಮಹಾಮಂತ್ರಿ, ಹಸ್ತಿನಾವತಿಯ ಮಹಾಮಂತ್ರಿ. ಅವನಿಗೆ ವಿರೋಧಿಗಳು ಅಂತ ತಿಳ್ಕೊಂಡಂತಂದರೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಆನಂತರ ಶಕುನಿ, ಇವರೆಲ್ಲರೂ ಆ ವಿದುರನ, ಯಾಕಂದ್ರೆ ವಿದುರ ಇದ್ದದ್ದು ನ್ಯಾಯ ಹೇಳ್ತಾ ಇದ್ದವನು. ಧೃತರಾಷ್ಟ್ರ ಕೇಳ್ತಿದ್ದ ಅದನ್ನು ಅಂತರ ಮಾಡ್ತಿರಲಿಲ್ಲ. ಇವರೆಲ್ಲರೂ ಆದರೆ ಯಾರ ವಿರೋಧಕ್ಕೂ ಕೂಡ ಅವರು ಬಾಗಲಿಲ್ಲ. ದ್ರೌಪದಿಯ ವಸ್ತ್ರಾಹರಣದ ಸಂದರ್ಭದಲ್ಲಿ ಪಾಂಡವರು ಧರ್ಮಸಾರ್ಜನೆಗೋಸ್ಕರ ಸುಮ್ಮನಿದ್ದರು. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ನೌಕರದಾರಾಗಿದ್ದರು. ದುರ್ಯೋಧನದ ಸಂಬಳ ತೆಗೆದುಕೊಂಡು ಬರ್ತಕ್ಕಂಥವರಾಗಿದ್ದರು. ಭೀಷ್ಮಾಚಾರ್ಯ ಸಂಬಳ ತೆಗೆದುಕೊಳ್ಳದೇ ಇದ್ದರೂ ಕೂಡ ಧೃತರಾಷ್ಟ್ರ ಮೇಲೆ ವಿಶೇಷ ಮೋಹ ಇತ್ತು. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಾಗ ಒಬ್ಬ ವ್ಯಕ್ತಿ ಆ ಸಭೆಯಲ್ಲಿ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂಥದ್ದು ವಿದುರ. ವಿದುರ ಹೇಳ್ತಾನೆ, ವಿದುರನ ಮಾತನ್ನು ಕೇಳಿ ವಿಕರ್ಣ ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ ಕರ್ಣ ಸುಮ್ಮನೆ ಕೊಡುತ್ತಾನೋ ನನ್ನ. ಇದು ಅನ್ಯಾಯ, ಇದು ಅನ್ಯಾಯ, ಇದು ಅನ್ಯಾಯ ಅಂತ ತಿಳ್ಕೊಂಡಂತೇಳಿ. ಅಷ್ಟೇ ಅಲ್ಲ, ಸಂದರ್ಭ ಬಂದಾಗ ಕೃಷ್ಣನ ಮಾತನ್ನು ದುರ್ಯೋಧನ ಧೃತರಾಷ್ಟ್ರ ಕೇಳದೇ ಇದ್ದಾಗ ನಮಗೆ ನಿಮ್ಮ ಸಹವಾಸವೇ ಬೇಡ ಅಂತ ತಿಳ್ಕೊಂಡಂತೇಳಿ ಧನುಷ್ಯವನ್ನು ತ್ಯಾಗ ಮಾಡಿ ಸಂಚಾರಕ್ಕೆ ಹೊರಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ವಿದುರ. ಮನಸ್ಸಿನಲ್ಲಿ ಯಾವಾಗಲೂ ಭಗವದ್ ಭಕ್ತಿಯ ವಿಚಾರಗಳೇ. ಆ ನಂತರ ಅದೇನು ಸಭೆಯಲ್ಲಿ ಅದನ್ನು ಪ್ರತಿಪಾದನೆ ಮಾಡೋದು ಅದೇ. ಕೃತಿಯಲ್ಲಿಯೂ ಕೂಡ ಪರಮಾತ್ಮನ ಭಕ್ತಿಯನ್ನು ಮಾಡ್ತಿದ್ದ. ಹೀಗಾಗಿ ಪರಮಾತ್ಮ ಅವನ ಈ ಆರ್ಜವಕ್ಕೆ ಎಷ್ಟು ಪರಮಾತ್ಮನೇ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂತ ತಿಳ್ಕೊಂಡಂತಂದರೆ, ದೂತನಾಗಿ ಬಂದಾಗ ಅತ್ಯಂತ ಶ್ರೇಷ್ಠವಾದಂಥ ದುಶ್ಯಾಸನ ಮನೆಯಲ್ಲಿ ಎಲ್ಲ ಥರದ ಪಂಚಪಕ್ವಾನ್ನ, ಹಸ್ತನಾವತಿಯ ರಾಜನ ಭೋಜನ ಕೂಟಕ್ಕೆ ಔತಣ. ಅಷ್ಟೇ ಇಲ್ಲ, ಇನ್ನೂ ಬೇಕಾದಷ್ಟು ಕೃಷ್ಣನಿಗೆ ಬೇಕಾದ ಜನ ಇದ್ದರು ಹಸ್ತನಾವತಿಯಲ್ಲಿ. ಆದರೆ ಎಲ್ಲವನ್ನು ಬಿಟ್ಟು ಪರಮಾತ್ಮ ಬಂದದ್ದೆಲ್ಲಿ? ವಿದುರನ ಮನೆಗೆ. ಅವನು ಹಾಕುವ ಆ ಒಂದು ಹಾಲು ಅನ್ನಕ್ಕೋಸ್ಕರ. ಪರಮಾತ್ಮನಿಗೆ ತೋರಿಕೆ ಸೇರೋದಿಲ್ಲ, ಪರಮಾತ್ಮನಿಗೆ ಗುಣ ಸೇರ್ತದೆ. ಇದನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸತಕ್ಕಂಥ ವ್ಯಕ್ತಿ ವಿದುರ. ಆರ್ಜವ, ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿರಬೇಕು. ಆನಂತರ ಸಂತೋಷ, ಏನಿದ್ದರೂ ಸಂತೋಷದಿಂದ ಇರಬೇಕು.
ಒಬ್ಬ ರಾಜನ ಆಸ್ಥಾನಕ್ಕೆ ಒಬ್ಬ ಸನ್ಯಾಸಿ ಬಂದ. ಆಗಿನ ಕಾಲಕ್ಕೆ ಸನ್ಯಾಸಿಗಳು ನಾರು ಬಟ್ಟೆ ಉಟ್ಕೊಳ್ತಾ ಇದ್ದರು. ಆ ನಂತರ ಭಿಕ್ಷೆ ಬೇಡಿಕೊಂಡು ಮಧ್ಯಾಹ್ನದ ಹಸಿವೆ ಆಯಿತು, 4 ಮನೆ ಭಿಕ್ಷೆ ಬೇಡ್ತಾ ಇದ್ದ, ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಊರಿನಲ್ಲಿ ಯಾವುದಾದ್ರೂ ಗಿಡದ ಕೆಳಗಿನ ಜಗಲಿ ಮೇಲೆ ಮಲ್ಕೊಳ್ತಾ ಇದ್ದ. ಆದರೆ ನಾನು ರಾಜ ಇಬ್ಬರು ಸಮಾನರಿದ್ದೇವೆ, ಇನ್ನೂ ಕೆಲವು ಅಂಶದಲ್ಲಿ ನಾನು ರಾಜನಕ್ಕಿಂತಲೂ ಶ್ರೇಷ್ಠ ಇದ್ದೇನೆ ಅಂತ ಹೇಳ್ಕೊಳ್ತಿದ್ದ. ಕರ್ಣೋಪಕರಣವಾಗಿ ರಾಜನ ಕಿವಿಗೆ ಈ ಸುದ್ದಿ ಮುಟ್ಟಿತು. ಸುದ್ದಿ ಮುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ರಾಜ ಭಾಳ ಒಳ್ಳೆಯವನಿದ್ದ, ಏನೋ ಇದರ ಹಿಂದೆ ಆಧ್ಯಾತ್ಮಿಕ ಅರ್ಥ ಇರಬೇಕು ಅಂತೇಳಿ ಅವರನ್ನು ಕರೆಸಿದ. ಹೋದ, ಸಭೆಗೆ ಹೋದ. ರಾಜ ಹೇಳ್ದ, ನಾವು ನೀವು ಒಂದೇ ಅಂತಂತೀರಿ, ನನ್ನ ಬಟ್ಟೆ ನೋಡು ಭರ್ಜರಿ, ನನ್ನ ಈ ಬಟ್ಟೆಯಲ್ಲಿ ವಜ್ರ ವೈಡೂರ ಇತ್ಯಾದಿಗಳನ್ನೆಲ್ಲ ಜೋಡಿಸಿದ್ದಾರೆ, ನನ್ನ ಆ ಜರತಾರಿ ಆಗಿರ್ತಕ್ಕಂಥ ನನ್ನ ಧೋತ್ರ ನೋಡು, ನಿನ್ನ ನಾರು ಬಟ್ಟೆ ನೋಡು, ಇಬ್ಬರು ಸಮಾನ ಹೇಗಪ್ಪ? ನೀನು ಭಿಕ್ಷೆ ಬೇಡ ಊಟ ಮಾಡ್ತೀನಿ, ನನ್ನ ಊಟದಲ್ಲಿ 64 ಥರದ ಪದಾರ್ಥ ಇರ್ತದೆ, ಎಲ್ಲೋ ಜಗಲಿ ಮೇಲೆ ಮಲ್ಕೊಳ್ತೀನಿ ನೀನು, ನಾನು ಅದಕ್ಕೋಸ್ಕರ ಹಂಸ ತೂಲಿಕಾತಲ್ಪ, ಹಂಸ ಪಕ್ಷಿಯ ಆ ಮೃದುವಾಗಿರ್ತಕ್ಕಂತಹ ಆ ರೆಕ್ಕೆಗಳು, ಅವುಗಳಿಂದ ತಯಾರು ಮಾಡಿರ್ತಕ್ಕಂಥ ಅಂಥ ಹಂಸ ತೋಲಿಕಾತಲ್ಪ ನಂದು. 3 ಜನ ಹೇಗೆ ಸಮಾಪ್ತಿ, 2 ನಮ್ಮಲ್ಲಿ ಹೇಗೆ ಸಾಮ್ಯತೆ ಇದೆ ಅಂತ ತಿಳ್ಕೊಂಡಂತಂದಾಗ ಆ ಸನ್ಯಾಸಿ ಹೇಳ್ತಾನೆ, ವಯಮಿಯ ಪರಿತುಷ್ಟ ವಲ್ಕಲೈಸ್ತ್ವಂ ದ್ಯುಕೂಲೈ ಸಮಯ ಪರಿತೋಷೋ ನಿರ್ವಿಕಲ್ಪೋ ವಿಕಲ್ಪ ಸಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ರಾಜ ಬಟ್ಟೆ ಹಾಕ್ಕೊಳ್ಳೋದು ಯಾವುದಕ್ಕೋಸ್ಕರ? ನಮ್ಮ ಮರ್ಯಾದೆ ರಕ್ಷಣೆ ಆಗಬೇಕು, ಚಳಿಯಲ್ಲಿ ದೇಹದ ರಕ್ಷಣೆ ಆಗಬೇಕು. ಈ ಕೆಲಸ ನನಗೆ ನಾರು ಬಟ್ಟೆಯಿಂದ ಆಗ್ತದೆ. ನನ್ನ ಬಟ್ಟೆ ನಿನ್ನ ಬಟ್ಟೆಯಲ್ಲಿ ಬೆಲೆ ಹೆಚ್ಚು ಕಡಿಮೆ ಇರಬಹುದು, ಆದರೆ ಪ್ರಯೋಜನ ನಿಂದು ಮರ್ಯಾದೆ ರಕ್ಷಣೆ ಆಗ್ತದೆ, ಚಳಿಯಿಂದ ನೀನು ರಕ್ಷಿತನಾಗ್ತೆ, ನನ್ನ ಮರ್ಯಾದೆಯು ರಕ್ಷಣೆ ಆಗ್ತದೆ, ಚಳಿಯಿಂದ ನಾನು ರಕ್ಷಣೆ ಮಾಡ್ಕೊಳ್ತೇನೆ. ನಾವಿಬ್ಬರು ಸಮಾನರಲ್ಲ, ರಿಸಲ್ಟ್ನಲ್ಲಿ ಸಮಾನರು, ವಸ್ತುಗಳ ಇಟ್ಕೊಳ್ಬೇಡ. ಇನ್ನು ಊಟ ಯಾಕೆ ಮಾಡಬೇಕು? ಹೊಟ್ಟೆ ತುಂಬೋದಕ್ಕೋಸ್ಕರ. ನಿನಗೆ 64 ಪದಾರ್ಥ ಇದ್ದರೆ ಎಲ್ಲ ತಿನ್ನಂಗಿಲ್ಲ, ನೀನು ಕೆಲವು ಮುಟ್ಟಂಗೂ ಇಲ್ಲ, ನಿನಗೆ ಹೊಟ್ಟೆ ತುಂಬಿದ ಹೆಂಗೆ ಅನ್ನಿಸ್ತದೆ? ನನಗೆ ಭಿಕ್ಷೆ ಒಂದು ಬಗಸೆ ಅಷ್ಟು ಅನ್ನ ಸಿಕ್ಕರೆ ಆಯ್ತು, ನನ್ನ ಹೊಟ್ಟೆ ತುಂಬ ಹೋಗ್ತದೆ. ಹೊಟ್ಟೆ ತುಂಬ ವಿಷಯದಲ್ಲಿ ನಾವಿಬ್ಬರು ಸಮಾನರು. ಆ ನಂತರ ಇನ್ನು ನಿದ್ದೆ ವಿಷಯದಲ್ಲಿ ಹೇಳಿದೆ, ನಿನಗೆ ಹಂಸ ತೋಲ್ಪಿಕಾ ತಲುಪದ ಮೇಲೆ ನಿದ್ದೆ ಬರ್ತದೆ, ಚಿಂತೆಯಿಂದ ಒಮ್ಮೆ ಅದನ್ನು ಬರೋದಿಲ್ಲ ನಿನಗೆ. ನನಗೆ ಆರಾಮ ನಿಶ್ಚಿಂತ, ನಾನು ಹೋಗಿ ಅಲ್ಲಿ ನನ್ನ ಹೊತ್ತೊಂಬ ಬಟ್ಟೆ ಹಾಸ್ತೇನೆ, ಮಲ್ಕೊಳ್ತೇನೆ, ನಿದ್ದೆ ಹತ್ತಿದ್ದು ಏನು ನನಗೆ ಎಚ್ಚರ ಆಗೋದಿಲ್ಲ. ಪ್ರಾಜ್ಞನಾಮಕ ಪರಮಾತ್ಮ ಆಲಿಂಗದಲ್ಲಿ ಆರಾಮಾಗಿರ್ತೇನೆ. ಅಷ್ಟೇ ಇಲ್ಲ, ನಿನಗಿಂತ ನಾ ಶ್ರೇಷ್ಠ ರಾಜ ಅಂತೇಳಿ. ಹೇಗೆ ಸ್ವಾಮಿ ಹೇಳಿ ನೋಡೋಣ ಅಂತೇಳಿ ರಾಜ ಕೇಳ್ತಾನೆ. ಅವರು ಹೇಳಿದರು, ರಾಜ ನೀನು ಬಟ್ಟೆ ಇವತ್ತು ಏನು ಉಟ್ಕೊಳ್ಬೇಕು ಅಂತ ಅನ್ನೋದನ್ನು ಆ ಪ್ರೋಟೋಕಾಲ್ ತಯಾರು ಮಾಡ್ತಕ್ಕಂಥವರು ನಿನ್ನ ಪಿ ಎಗಳು ಮಂತ್ರಿಗಳು, ಅವ್ರು ಹೇಳಿದ ಬಟ್ಟೆ ಹಾಕ್ಕೊಳ್ಬೇಕು. ನಿನಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆ ರಾಜನಲ್ಲಿ ಸೋಮವಾರ ಇಂಥ ಬಟ್ಟೆ, ಇಲ್ಲಿ ಹೋಗ್ಬೇಕಾದ್ರೆ ಅಂಥ ಬಟ್ಟೆ, ಅಲ್ಲಿ ಹೋಗ್ಬೇಕಾದ್ರೆ ಇಂಥ ಬಟ್ಟೆ, ಪ್ರತ್ಯೇಕವಾಗಿ ಬೇರೆ ಬೇರೆ ಇರ್ತದೆ. ನಿನಗೂ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಊಟ ಹಸಿವೆಯಾದ ಕ್ಷಣಕ್ಕೆ ನಾನು ಭಿಕ್ಷೆ ಬೇಡ ಹೊಟ್ಟೆ ತುಂಬಿಕೊಳ್ತೇನೆ. ಹಸಿವೆ ಆದರೆ ನನಗೆ ಹಸಿವೆ ಆಯಿತು, 2-3 ಭಿಕ್ಷೆ ಬೇಡ್ತೇನೆ, ಊಟ ಮಾಡಿ ಆರಾಮಿದ್ದು ಬಿಡ್ತೇನೆ. ನಿನಗಿಲ್ಲ, ಅಡಿಗೆ ಆಗಬೇಕು, ಆನಂತರ ಅದನ್ನು ಬೇರೆಯವ್ರು ತಿಂದು ನೋಡಬೇಕು, ವಿಷ ಇಲ್ಲ ಅಂತ ತಿಳ್ಕೊಂಡಂಥೇಳಿ ನಿನ್ನ ಕ್ವಾಲಿಟಿ ಕಂಟ್ರೋಲ್ ಮಂತ್ರಿ ಓಕೆ ಅನ್ಬೇಕು, ಆಮೇಲೆ ನಿನ್ನ ತಾಟ್ ನಿನ್ನ ಎದುರಿಗೆ ಬರ್ತದೆ. ಊಟದ ವಿಷಯದಲ್ಲಿಯೂ ನೀನು ಅಸ್ವತಂತ್ರ. ಇನ್ನು ಮಲಗುವ ವಿಷಯದಲ್ಲಿ ನಿದ್ದೆ ಬಂತು, ಹೋಗಿ ನಾನು ಹಾಸಿದೆ ಮಲ್ಕೊಂಡ್ಬಿಟ್ಟೆ. ನಿನಗೆ ಬಂದಿಗಳು ಮಾಗದರು ಬರಬೇಕು, ನಿದ್ದೆ ಬರ್ತಾಯಿದ್ರು, ನಿನ್ನ ಹಾಸಿಗೆ ತಯಾರಾಗಿ ಸೆಕ್ಯೂರಿಟಿ ಚೆಕ್ಕಿಂಗ್ ಆಗಿ
ಇನ್ನು ರಾಜರು ಶಯ್ಯಾಗ್ರಹಕ್ಕೆ ಹೋಗ್ಬೋದು ಅಂತೇಳಿ ಅನುಮತಿ ಕೊಟ್ಟ ಮೇಲೆ ಆ ವಂದಿಮಾಗದರು ಅವ್ರ ಸ್ತೋತ್ರ ಮುಗಿದ ಮೇಲೆ ನೀನು ಮಲ್ಕೋಬೇಕು. ಬೆಳಗ್ಗೆ ಎಚ್ಚರಾದರೂ ಹೊರಗೆ ಬರೋ ಹಾಗಿಲ್ಲ. ಆ ಬಂದಿಮಾಗದರು ಬಂದು, ಏಳು ರಾಜ, ನಿನ್ನಿಂದ ರಾಜ್ಯ ಹಾಗಿದೆ ಹೀಗಿದೆ ಅಂತ ತಿಳ್ಕೊಂಡು ಅಂತೇಳಿ ವರ್ಣಿಸಿದ ಮೇಲೆ ನೀನು ಬರಬೇಕು. ಈ ಮೂರು ಥರದ ಸುಖದ ವಿಷಯದಲ್ಲಿ ಯಾರು ಶ್ರೇಷ್ಠ ಇದ್ದಾರೆ ನೀನೇ ಹೇಳು ಅಂಥೇಳಿ ರಾಜ ತಲೆಬಾಗಿದ್ದು ಒಪ್ಪಿದ, ಹೌದು ನನಗಿಂತ ನೀವು ಶ್ರೇಷ್ಠರಿದ್ದೀರಿ. ಹಾಗಾದರೆ ಜಗತ್ತಿನಲ್ಲಿ ಬಡವರು ಸಿರಿವಂತರು ಅಂತ ಅನ್ನೋದು ಯಾರನ್ನು ತಿಳ್ಕೊಳ್ಬೇಕು? ಹೆಚ್ಚಿಗೆ ಹಣ ಇದ್ದವರು ಸಿರಿವಂತರು, ಹಣ ಇಲ್ಲದೇ ಇದ್ದವರು ಬಡವರು ಇಲ್ಲ. ಈ ಪರಿಭಾಷೆಗೆ ತಪ್ಪಿದೆ ಅಂತ ತಿಳ್ಕೊಂಡು ಅಂತ ಹೇಳ್ದ ಅವನು ಹೇಳ್ತಾನೆ, ಮನಸ್ಸಿಚ ಪರಿತುಷ್ಟೆ ಕೋರ್ಥವಾನ್ ಕೋ ದರಿದ್ರ. ಅನ್ನ ತವ್ಯ ಚಟ್ನಿ ಬಕ್ರಿ ಸಿಕ್ಕು ಮನಸ್ಸು ಆನಂದದಿಂದ ಇರ್ತಕ್ಕಂಥ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ. 64 ಥರದ ಭಕ್ಷ್ಯ ತಿಂದು ಅಸಮಾಧಾನ ಪಡ್ತಕ್ಕಂಥ ವ್ಯಕ್ತಿ ಅವನು ಮಹಾದರಿದ್ರ. ಯಾವನಿಗೆ ಸಂತೋಷ ಇಲ್ಲ ಅವನು ದರಿದ್ರ. ಸಂತೋಷ ಇದೇ ಶ್ರೀವಂತಿಕೆಯ ಪರಮ ಲಕ್ಷಣ. ಧರ್ಮದಲ್ಲಿಯೂ ಕೂಡ ದೇವರು ಕೊಟ್ಟದ್ರಲ್ಲಿ ಸಂತುಷ್ಟನಾಗಿರಬೇಕು. ಇದೇ ಮಾತನ್ನು ಸೀತಾದೇವಿ ಹೇಳ್ತಾಳೆ. ರಾಮ ಹೇಳ್ತಾನೆ, ಕಾಡಿನಲ್ಲಿ ಮುಳ್ಳುಗಳಿರ್ತವೆ, ಚೂಪಾದ ಕಲ್ಲುಗಳಿರ್ತದೆ, ನಿಂಗೆ ನಡೆದು ಗೊತ್ತಿಲ್ಲ, ಚಳಿ ಮಳೆ ಗಾಳಿ ಯಾವಾಗಲೂ ಹಂಸತೋಲಿಕಾದಲ್ಲಿ ರಾಜಕುಮಾರಿ, ಇಲ್ಲಿಯೂ ರಾಜನ ಸೊಸೆ. ಆಗ ಸೀತಾದೇವಿ ಒಂದೇ ಮಾತನ್ನು ಹೇಳ್ತಾಳೆ, ರಾಮ ನಿನ್ನ ಜೊತೆಗೆ ನಾನು ಸಂತುಷ್ಟಳಾಗಿರ್ತೇನೆ, ಇದೊಂದು ಸಾಕು ನನಗೆ, ಉಳಿದೆಲ್ಲೂ ಎಲ್ಲವನ್ನೂ ನಾನು ಸಹನ ಮಾಡ್ತೇನೆ. ಮನುಷ್ಯನ ಜೀವನದಲ್ಲಿ ಸಂತೋಷ, ಪತಿಯ ಜೊತೆಯಲ್ಲಿ ಇರುವಿಕೆ ಅದೊಂದು ದೊಡ್ಡ ಸಂತೋಷದ ಸಂದರ್ಭ. ಆದ್ದರಿಂದಾಗಿ ಆ ಸಂತೋಷ ನಾನು ಪಡಿತಾ ಇರ್ತೇನೆ, ನನಗೆ ಉಳಿದದ್ದೆಲ್ಲವೂ ಕೂಡ ಏನೂ ನನಗೆ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಅದಕ್ಕೆ ಸಂತೋಷ ಭಾಳ ಮಹತ್ವಪೂರ್ಣವಾದದ್ದು ಅಂತೇಳಿ ಸೀತಾದೇವಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾಳೆ. 15ನೇ ಧರ್ಮ ಜ್ಞಾನಿಗಳ ಸೇವಾ ಮಾಡೋದು. ನಾರದ ಇದಕ್ಕೆ ಉದಾಹರಣೆ. ನಾರದ ಒಬ್ಬ ಶೂದ್ರ ಜಾತಿಯ ಅವಳ ಮಗ. ಚಿಕ್ಕಂದಲ್ಲಿ ಅಪ್ಪ ಹೊರಟೋಗ್ಬಿಟ್ಟ. ಅಮ್ಮ ಭಾಳ ಸಾಧ್ವಿ, ಅವ್ರ ಮನೆ ಪಾತ್ರೆ ತಿಕ್ಕೋ, ಇವ್ರ ಮನೆ ಬಟ್ಟೆ ಒಗೆಯೋ, ಈ ರೀತಿಯಾಗಿ ಮನೆ ಕೆಲಸ ಮಾಡಿ ಮಾಡಿ ಆಗ ಮಗನನ್ನು ಪೋಷಣೆ ಮಾಡ್ತಾಯಿದ್ಲು. ಇವನಿಗೂ ಏನೋ ಒಂದು ಥರದ ಚಿಂತೆ, ಯಾವುದೋ ವಸ್ತು ಕಳೆದು ಹೋಗಿದೆ, ಅದು ಸಿಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಅಂತೇಳಿ ಒಂದು ಸಲ ಆ ಊರಿಗೆ ಒಬ್ಬರು ಸನ್ಯಾಸಿಗಳು ಬಂದು ಚಾತುರ್ಮಾಸಕ್ಕೆ ಕಳೀತರು. ಒಂದೆರಡು ದಿವಸ ಅವ್ರ ಪ್ರವಚನ ಕೇಳಿದ. ಓ, ನಾನು ಕಳೆದುಕೊಂಡ ವಸ್ತು ಅಂತಂದರೆ ಭಗವಂತ, ಅವನನ್ನೇ ಮರೆತು ಬಿಟ್ಟಿದ್ದೆ, ಅವರ ಬಗ್ಗೆ ಜ್ಞಾನಿಗಳು ಹೇಳ್ತಾರೆ ಅಂತ ತಿಳ್ಕೊಂಡು ಅಂಥೇಳಿ ಆ ಜ್ಞಾನಿಗಳ ಹತ್ರ ಹೋಗಿ ನಾನು ಕೇಳಿದೆ, ನನಗೆ ನಿಮ್ಮ ಎಲೆ ತೆಗೆದು ಸಾರಿಸುವ, ನಿಮ್ಮ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡುವ, ನಿಮ್ಮ ಊಟದ ಪಾತ್ರೆಗಳನ್ನು ತಿಕ್ಕುವ ಸೇವೆ ನನಗೆ ಕೊಡಿ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ. ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿದೆ. ಆ 2 ತಿಂಗಳು ಅವರ ಸೇವೆಯನ್ನು ಹಗಲು ರಾತ್ರಿ ಮಾಡಿದ್ದಕ್ಕೋಸ್ಕರ, ಅವರ ಬಟ್ಟೆಯನ್ನು ಒಗೆದುಕೊಟ್ಟಿದ್ದಕ್ಕೋಸ್ಕರ ಆ ಒಬ್ಬ ಸಾಮಾನ್ಯ ಬಾಲಕ ಬ್ರಹ್ಮದೇವರ ಪುತ್ರನಾಗಿ ನಾರದ ಪದವಿಯನ್ನು ಪಡೆದನಲ್ಲ, ಜ್ಞಾನಿಗಳ ಸೇವೆಯ ಈ ಲಾಭ ಇರ್ತದೆ ಅಂತ ತಿಳ್ಕೊಂಡು ಹೇಳಿದ್ದ. ಜ್ಞಾನಿಗಳ ಸೇವೆಯ ಲಾಭಕ್ಕೋಸ್ಕರ ಇನ್ನೊಂದು ನಾನು ಹೇಳ್ತೇನೆ. ರಘುತ್ತಮ ತೀರ್ಥರ ಅವರು ಮುನ್ನೂರಿನಲ್ಲಿ ಹೆಚ್ಚು ದಿವಸ ಇದ್ದದರಿಂದಾಗಿ ಜೋಳದ ರೊಟ್ಟಿ ಬಕ್ಕರೆಯನ್ನೇ ತಿಂತಕ್ಕಂಥ, ಅದೇ ನೈವೇದ್ಯ ತೋರಿಸೋದು, ಅದನ್ನು ಸ್ವೀಕಾರ ಮಾಡೋದು. ರಾಮದೇವರು ಪಂಚಪಕ್ವ ನೈವೇದ್ಯ ತೋರಿಸಿ ಬ್ರಾಹ್ಮಣರಿಗೆ ಹಾಕಿಬಿಡ್ತಾಯಿದ್ರು. ಅವರಿಗೆ ಒಬ್ಬ ಮಾಡ್ತಕ್ಕಂಥ 20-30 ವರ್ಷದಿಂದ ಒಬ್ಬನೇ ಚಿಕ್ಕ ನೈವೇದ್ಯ ಅಡಿಗೆ ಇದ್ದ. ಅವನ ಹೆಸರು ವೆಂಕಣ್ಣ ಅಂತ ತಿಳ್ಕೊಂಡು ಅಂತೇಳಿ. ಒಂದು ದಿವಸ ಅವರು ಸುಧಾಪಾಠ ಹೇಳ್ತಾ ಮೈಮರೆತು ಬಿಟ್ಟಿದ್ದರು ಸ್ವಾಮಿಗಳು. ಅಡಿಗೆ ಆಯಿತು, ಭಕ್ರಿ ಮಾಳೆ ಆಯಿತು,
ಅಲ್ಲೋ ಸುಧಾ ನಡೆದಿದೆ. ಇವನು ಹೋಗಿ ನಿಂತ್ಕೊಂಡ. ಈ ದೊಡ್ಡ ದೊಡ್ಡ ಗ್ರಂಥಕ್ಕೆ ಪಾಠಕ್ಕೆ ಬರತಕ್ಕಂಥವ್ರಿಗೆ ಒಂದು ಸ್ವಲ್ಪ ತಮಗೆ ತಿಳಿಯದೆ ಈಗೋ ಬೆಳೀತದೆ. ಓ, ನಾವು ಸುಧಾ ಓದೋರು ಅಂತ ತಿಳ್ಕೊಂತೀವಿ. ಎಷ್ಟು ಅರ್ಥ ಆಗ್ತದೋ ಗೊತ್ತಿಲ್ಲ. ಸ್ವಲ್ಪ ಈಗೋ ಬರುತ್ತೆ, ಬೆಳೆಯಬಾರ್ದು. ನಿಜವಾಗಿ ಮಹಾಪಂಡಿತನಿಗೂ ಈಗೋ ಬರಬಾರ್ದು ಅಂತಂದಮೇಲೆ ಇನ್ನು ಕೇಳ್ತಕ್ಕಂಥವ್ರಿಗೂ ಯಾವೊಬ್ಬನವನು ಶೇಷ ಹೇಳಿದೆ, ಬೆಂಕ್ಯ ಉತ್ತರ ಕರ್ನಾಟಕ ಕಡೆಗೆ ಇದು ಈ ರೀತಿಯಾಗಿ ತಿರಸ್ಕಾರ ಮಾಡ್ತಕ್ಕಂಥ ಕ್ರಮ. ವೆಂಕ್ಯ ಏನು ಸುಧಾ ಅರ್ಥ ಆಗ್ತದೆ? ಎದೆ ಹೇಳಿದೊಂದು ಅಕ್ಷರ ಇಲ್ಲ. ಹೋಗಲ್ ಅಡಿಗೆ ಮನೆ ಕೊಡೋಗಿ ಚಟ್ನಿ ರುಬ್ಬೋಗಿ. ಅವನಿಗೇನು ಅನ್ನಿಸ್ತು ಯಾರಿಗೆ ಗೊತ್ತು. ಭಾಳ ದುಃಖ ಆಯಿತು. ರಘುತ್ತಮರ ಸೇವೆ 30 ವರ್ಷದಿಂದ ಮಾಡ್ತಾ ಇದ್ದೇನಿಲ್ಲ, ಈ ಸುಧಾದೊಂದು 2 ಅಕ್ಷರ ತಿಳ್ಕೊಳ್ಳಿಕ್ಕಾಗಲಿಲ್ಲಲ್ಲ ಅಂತ ಹೇಳಿ, ಆಗ ಮಧ್ಯಾಹ್ನ ಊಟ ಗೀಟ ಎಲ್ಲ ಆಯಿತು. ಸ್ವಾಮಿಗಳು ಊಟ ಆದಮೇಲೆ ಏನೋ ಗ್ರಂಥಾವಲೋಕನದಲ್ಲಿ ಕೂತ್ಕೊಂಡಿದ್ರು. ವೆಂಕಣ್ಣ ಬಂದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ರಘುತ್ತಮರು ಕೇಳಿದ್ರು, ಏನಪ್ಪ, ಏನು ವೆಂಕಣ್ಣ, ಏನು ಬೇಕು ಅಂತ ತಿಳ್ಕೊಂಡಂಥೇಳಿ. ಆಗ ವೆಂಕಣ್ಣ ಹೇಳಿದ, ಏನಿಲ್ಲ, ನನಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿದೆ, ಮಂತ್ರಾಕ್ಷತೆ ಕೊಡಿ ಅಂತ ತಿಳ್ಕೊಂಡು. ಏನು ಹುಚ್ಚ, ಏನು ದುಃಖ ಆಯಿತು? ಇನ್ನು ಮದುವೆ ಆಗಿಲ್ಲ ಅಂತೇಳಿ, ಹುಡುಗಿನ ಮೇಲೆ ಮದುವೆ ಮಾಡ್ತೀನೋ, ಮನೆ ಮಾಡಿಕೊಡ್ತೀನಿ ನಿನಗೆ, ಯಾಕೆ ಆತ್ಮಹತ್ಯೆ? ಅದೆಲ್ಲ ಬೇಕಾಗಿಲ್ಲ ರೀ. ಸುಧಾ ಗ್ರಂಥ ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. 30 ವರ್ಷ ನಿಮ್ಮ ಸೇವೆ ಮಾಡಿದರು, ಒಂದು ಅಕ್ಷರ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ತು. ಇವತ್ತು ಅಲ್ಲಿ ನಿಂತರೆ ಯಾರು ಹುಡುಗರು ನಿಂಗೆ ಅರ್ಥ ಆಗ್ತಾ ಹೋಗಂತ ಬೆದ್ದು ಕಳಿಸ್ಬಿಟ್ರು. ಅದಕ್ಕೆ ನನ್ನ ಲಘುನೇ ಪ್ರಾಣ ಬಿಟ್ಟು ಮತ್ತೆ ಇನ್ನೊಂದು ಹುಟ್ಟಿ ನಿಮ್ಮ ಶೇಷನಾಗಿ ಸುಧಾ ಓದಬೇಕಾಗ್ಯದ ನನಗೆ ಅಂತ ತಿಳ್ಕೊಂಡಂತೆ. ಹಿಂಗೆ ನೋಡಿದರು, ಹಿಂದಿನ ಜನ್ಮದ ಸಂಪೂರ್ಣ ಸಾಧನೆ ಇತ್ತು ಅವನ ಹತ್ತಿರ ಕರೆದರು. ಸ್ವಲ್ಪ ಮಂತಾಕ್ಷಿ ತೊಗೊಂಡು ತಲೆ ಮೇಲೆ ಹಾಕಿದ್ರು, ತಲೆ ಮೇಲೆ ಕೈ ಇಟ್ಟರು. ನಾಳಿನಿಂದ ಸುಧಾ ಪಾಠ ಹೇಳಲಿಕ್ಕೆ ಚಾಲು ಮಾಡು ಅಂತ. ಆಗ ಮರುದಿವಸ ಬೆಳಗ್ಗೆ 6 ಗಂಟೆಗೆ ಪಾಠ ಪ್ರಾರಂಭ ಆಗಬೇಕು. 5:15 ದಿವಾಣರನ್ನು ಕರೆದು ಸ್ವಾಮಿಗಳು ಹೇಳಿದರು, ನನ್ನ ಎದುರಿಗೆ ಸ್ವಲ್ಪ ಬದಿಯಲ್ಲಿ ಇನ್ನೊಂದು ಮನೆ ಹಾಕ್ರಿ ಅಂತ ತಿಳ್ಕೊಂಡು ಹೇಳಿ. ಅದರ ನಂತರ ಪಂಡಿತರು ಕೆಳಗೆ. ದಿವಾಣರಪ್ಪ, ಯಾವ ವಿದ್ವಾಂಸರು ಬಂದಾರೆ, ಸ್ವಾಮಿಗಳು ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಪಾಠಕ್ಕೆ ಕೂತಾಕ್ಷಣಕ್ಕೇನೆ ರಘುತ್ತಮಗೆ, ವೆಂಕಣ್ಣ ಬಾರು, ಗೂಢಮಣಿ ಮೇಲೆ ಒಳ್ಳೆ ಜರಿ ಚಾಲು ಕೊಟ್ಟಿದ್ರು. ಹೊತ್ಕೊಂಡು ಬಂದು ಕೂತ್ಕೊಂಡ. ದಿವಾಣರು ಪಂಡಿತರು ತಕರಾರು ತೆಗೆದರು, ಸ್ವಾಮಿಗಳೇ, ನಿಮಗೆ ಅಡುಗೆಯವನ ಮೇಲೆ ಭಾಳ ಪ್ರೀತಿ ಇರಬೇಕು ನಿಜ, ಅದು ನಮಗಿಂತ ಮ್ಯಾಲೆ ಕುಡಿಸ್ತಾ ಇದ್ದೀರಲ್ಲ. ಆಗ ರಘುತ್ತಮರು ಹೇಳಿದರು, ಇವತ್ತಿನ ಪಾಠ ನಾ ಹೇಳೋದಿಲ್ಲ, ವೆಂಕಣ್ಣ ಹೇಳ್ತಾನಂತೆ. ವೆಂಕಣ್ಣ, ನಿನ್ನೆ ಎಲ್ಲಿ ಪಾಠ ನಿಲ್ಲಿಸಿದ್ದೆ ಅದನ್ನು ಮುಂದುವರಿಸಪ್ಪ. ಅಸ್ಖಲಿತವಾಗಿ ಅದ್ಭುತವಾದ ರೀತಿಯಲ್ಲಿ ಸುಧಾ ಗ್ರಂಥವನ್ನು ವಿವರಿಸುತ್ತಾ ಹೋದರೆ ಅವತ್ತು ಎಲ್ಲರೂ ಅರ್ಥ ಮಾಡಿಕೊಂಡರು, ಜ್ಞಾನಿಗಳ ಸೇವಾದಿಂದ ಏನು ಪಡಿಬಹುದು ಅಂತ ತಿಳ್ಕೊಂಡಂತೇಳಿ. ಇಂಥ 100 ಕಥೆಗಳಿವೆ. ನಮ್ಮ ಮಕ್ಕಳಿಗೆ ನಾವು ತಿಳಿಸೋಣಲ್ವೇ? ಆದ್ದರಿಂದಾಗಿ ಜ್ಞಾನಿಗಳ ಸೇವೆ ಮಾಡೋ ಅವಕಾಶ ಎಲ್ಲಿ ಸಿಗ್ತದೆ ಹೋಗಬೇಕು, ಇಲ್ಲದೇ ಇದ್ದು ಹುಡುಕೊಂಡು ಹೋಗಬೇಕು. ಅವ್ರು ಸೇವೆ ಮಾಡೋದಕ್ಕೋಸ್ಕರ ನಮಗೆ ಅವಕಾಶ ಸಿಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಮಾಡಿ ತೋರಿಸಿದ್ದಾನೆ ಜ್ಞಾನಿಗಳ ಸೇವಾ. ಅನೇಕ ಜನರು ರಾಜಸೂಯಾದಕ್ಕೆ ಬಂದಿದ್ದರು. ಪ್ರತಿಯೊಬ್ಬರು ಬಂದು, ಕೃಷ್ಣ ವ್ಯವಸ್ಥಾಪಕ, ನಮಗೊಂದು ಕೆಲಸ ಕೊಡ್ತೀವಿ ಕೃಷ್ಣ, ಏನೋ ಸೇವಾ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳೋರು. ಆ ಕಾಲದಲ್ಲಿ ಕೃಷ್ಣ ಒಂದು ಲೀಸ್ಟ್ ಮಾಡಿದ್ದ, ಇಷ್ಟು ಕೆಲಸ ಅಂತ ತಿಳ್ಕೊಂಡು ಅಂತೇಳಿ. ಅವ್ರು ಎದುರಿಗೆ ಇಡ್ತಿದ್ದ, ಯಾವುದು ರೈಟ್ ಹಾಕೋದು ಬಿಟ್ಟು ಉಳಿದದ್ದು ನೀವು ಯಾವುದಕ್ಕೆ ರೈಟ್ ನಿಮಗೆ ಬೇಕು ರೈಟ್ ಹಾಕಿಬಿಟ್ರಿ ಅಂತ ತಿಳ್ಕೊಂಡು ಅಂತ ಹೇಳ್ದೆ. ಎಲ್ಲರೂ ಹಾಕಿ ಮುಗೀತು. ಕೃಷ್ಣ ಲೀಸ್ಟ್ ತೆಗೆದು ನೋಡ್ದ, 2 ಕೆಲಸ ಬಾಕಿ ಇದ್ದದ್ದು, ಯಾರೂ ಅದಕ್ಕೆ ರೈಟ್ ಹಾಕಿದ್ದಿಲ್ಲ. ಅದು ಯಾವುದು ಅಂತ ತಿಳ್ಕೊಂಡು ಅಂತಂದ್ರೆ, ಬ್ರಾಹ್ಮಣರು ಊಟ ಆದಮೇಲೆ ಎಲೆ ತೆಗೆದು ಎಂಜಲ್ಗಮ ಮಾಡೋದು, ಬ್ರಾಹ್ಮಣರ ಕಾಳು ತೊಳೆಯೋದು, ಇವೆರಡನ್ನು ಯಾರೂ ರೈಟ್ ಹಾಕಿದ್ದಿಲ್ಲ. ಕೃಷ್ಣ ರೈಟ್ ಹಾಕಿದ. ರಾಸು ಯಜ್ಞ ಮುಗಿಯೋವರೆಗೂ ತಿಂಗಳಾನುಗಟ್ಟಲೆ
ಬಂದ ಬ್ರಾಹ್ಮಣರ ಕಾಲು ತೊಳೆಯೋದು, ಆನಂತರ ಅವರ ಎಲೆ ತೆಗೆದು ಗೋಮ ಹಚ್ಚೋದು. ಕೃಷ್ಣ ಮಾಡಿದ್ದಾನೆ. ಅಂದರೆ ಬ್ರಾಹ್ಮಣರು ಎಲೆ ತೆಗೆದು ನಾವು ಎಷ್ಟು ಎಲೆ ತೆಗಿತೀವಿ ಅಷ್ಟು 100 ಅಥವಾ ಎಷ್ಟು 1000 ಬ್ರಾಹ್ಮಣರಿಗೆ ಊಟ ಹಾಕಿದ ಪುಣ್ಯ ಬರ್ತದಂತೆ. ಆದರೆ ಈಗಿನ ದಿವಸ ನಮ್ಮ ಹೆಣ್ಮಕ್ಳು ನಾವು ಕೂಡ ಮರೆತು ಬಿಟ್ಟಿದ್ದೇವೆ. ಮಠಕ್ಕೆ ಹೋಗ್ತೇವೆ, ಊಟ ಮಾಡ್ತೇವೆ, ಕೈ ತೊಗೊಂಡು ಹೊರಟ್ಬಿಡ್ತೇವೆ. ಇನ್ನು ಎಲ್ಲಾದರೂ ಮಠದೊಳಗೆ ಪೂಜಾ ಶ್ರಾದ್ದ ಏನೋ ಮಾಡಿಸಿದ್ರೆ ಹಣ ಕೊಟ್ಬಿಟ್ಟಿವಲ್ಲ, ಆಚಾರ್ಯ ಎಲ್ಲ ವ್ಯವಸ್ಥೆ ನೋಡ್ಕೋತಾರೆ ಆಚಾರ್ಯ, ಯಾವ ಕೆಲಸ ನಿಲ್ಲಂಗಿಲ್ಲ. ಆದರೆ ಬ್ರಾಹ್ಮಣರ ಎಲೆ ತೆಗಿಲಿಕ್ಕೆ ಒಂದು ಅವಕಾಶ ಸಿಗ್ತದಲ್ಲ, ಇದು ಬಹಳ ದೊಡ್ಡ ಅವಕಾಶ. ಆದ್ದರಿಂದ ಗಂಡಸರಿಗೆ ಹೆಣ್ಮಕ್ಳಿಗೆ ಒಂದು ಕೆಲಸ ನಾನು ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ಲೇ ಯಾವುದೇ ಮಠಕ್ಕೆ ಹೋಗ್ರಿ, ಅಥವಾ ನೀವೇ ನಿಮ್ಮ ಮನೆ ಕಾರ್ಯಕ್ರಮ ಮಠದಲ್ಲೇ ಮಾಡಿಸಿದ್ರೆ ಎಲೆ ತೆಗೆದು ಗೋಮ ಹಚ್ಚುವ ಕೆಲಸ ನೀವು ತಪ್ಪದೇ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅಂತ ತಿಳ್ಕೊಂಡಂತ. ಸಮದೃಕ್ ಸೇವಾ, ಜ್ಞಾನಿಗಳ ಸೇವಾ. ಇನ್ನು ಅನೇಕ ರೀತಿ ಸೇವಾ ಇರ್ತವೆ, ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಗ್ರಾಮ್ಯ ಈಹ ಉಪರಮಃ. ಗ್ರಾಮ್ಯ ಹಳ್ಳಿ, ನಮ್ಮ ಕಡೆಯಲ್ಲಿ ಹೇಳ್ತಾ ಇರ್ತಾರಲ್ಲ, ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಜ್ಞಾನ, ಪುಸ್ತಕ ಜ್ಞಾನಗಿತ್ನ ಏನಿರೋದಿಲ್ಲ. ಎದ್ದ, ಏನೋ ದುಡ್ದ, ಕೆಲಸ ಮಾಡ್ದ, ಅಥವಾ ಇನ್ನೂ ಕೆಲವರು ಸ್ವಲ್ಪ ಸುಧಾರಿಸಿದ ಹಳ್ಳಿ, ಸಿನಿಮಾ ಹಾಡುಗಳು ಕೇಳಬೇಕು, ನಾಟಕ ನೋಡ್ಲಿಕ್ಕೆ ಹೋಗಬೇಕು, ಆನಂತರ ಹೋಟೆಲ್ಗೆ ಹೋಗಬೇಕು, ಆನಂತರ ಸೈಟ್ ಸೀಯಿಂಗ್ ಹೋಗಬೇಕು, ಪಿಕ್ನಿಕ್ ಹೋಗಬೇಕು. ಇವೆಲ್ಲ ಗ್ರಾಮ್ಯ ಅಂದರೆ ಶಾಸ್ತ್ರಕ್ಕೆ ಅಸಮ್ಮತವಾದ ಇಚ್ಛೆಗಳು. ಇದನ್ನು ಪೂರ್ತಿಯಾಗಿ ಬಿಡಬೇಕು, ಬಾಲ್ಯದಿಂದಲೇ ಬಿಡಬೇಕು. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಇವೇ ಭಾಗವತ ಧರ್ಮಗಳು. ಇದನ್ನು ಕೌಮಾರ, ಇನ್ನೂ ಅವ್ರ ಹುಡುಗರು ಬಟ್ಟೆ ಬಿಚ್ಕೊಂಡು ತಿರುಗಾಡ್ತಾ ಇರೋ ವಯಸ್ಸಿರ್ತಾಯಿಲ್ಲ, 1, 1.5, 2 ವರ್ಷ ತನಕ. ಆವಾಗಿನಿಂದಲೇ ಅವ್ರ ಕಣ್ಣಿಂದ ಅವ್ರ ಯೋಗ್ಯವಾದಂಥ ಭಾಗವತ ಧರ್ಮ ಮಾಡಿಸ್ಬೇಕಂತೆ. ಈ ರೀತಿಯಾಗಿ ಮಾಡಿರ್ತಕ್ಕಂಥವ್ರು ಉದಾಹರಣೆ ಬೇಕಾದಷ್ಟು ಜನ. ಆದರೆ ನಮ್ಮ ಎದುರಿಗಿರ್ತಕ್ಕಂಥವರು ಇವತ್ತು ಪೀಠದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ನಮ್ಮ ಮಹಾಸ್ವಾಮಿಗಳು ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಯಾಕಂತಂದರೆ ಅವರು ಹುಟ್ಟಿದಾಗಿನಿಂದ ನಾನು ನೋಡಿದ್ದೇನೆ. ನಮ್ಮ ಗುರುಗಳ ಪುತ್ರಿ ಅವರ ತಾಯಿ, ಗುರುಗಳ ಪುತ್ರಿ ಸಣ್ಣ ಕೂಸಿದ್ದಾಗಿನಿಂದ ನಾನು ನೋಡಿದ್ದು, ಅಲ್ಲೇ ಗುರುಕುಲದಲ್ಲೇ ನಾವಿದ್ದೆವು. ಅವಳು ಇಂಥ ಜಗದ್ಗುರುಗಳ ತಾಯಿಯಾದಳು. ಅವರು ತಮ್ಮ ಮಗನನ್ನು, ಆವಾಗ ಅವರ ಹೆಸರು ಸರ್ವಜ್ಞಾಚಾರ್ಯರು ಅಂತ ತಿಳ್ಕೊಂಡಂತೇಳಿ 5ನೇ ವಯಸ್ಸಿಗೆ ಉಪನಯನ ಮಾಡಿ 5.5 ವರ್ಷದ, ಅದಕ್ಕಿಂತ ಮೊದಲೇ 4ನೇ ವರ್ಷಕ್ಕೇ ಅವರಿಲ್ಲಿ ಅಜ್ಜ ಹತ್ರ ಬಿಟ್ಟುಬಿಟ್ಟಿದ್ರು. ಸ್ವಾಮಿಗಳು ಬಂದಾಗ ಅವ್ರ ಕಡೆಯಿಂದ ಉಪನಯನ ಮಾಡಿಸಿ, ಆಗಿನಿಂದ ನಾನು ನೋಡಿದ್ದೇನೆ. ಹುಡುಗರ ಜೊತೆಗೆ ಆಟಕ್ಕೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಸಾಯಂಕಾಲ 1 ತಾಸು 2 ತಾಸು ಆಟ ಆಡಲಿಕ್ಕೆ ಎಲ್ಲರಿಗೂ ಪರ್ಮಿಷನ್ ಇತ್ತು. ಎಲ್ಲರೂ ಕ್ರಿಕೆಟ್ ಆಡ್ತಾಯಿದ್ರು. ಆನಂತರ ಕೆಲವರು ಹೊತ್ತು ಆಡ್ತಾಯಿದ್ರು, ಕೆಲವರು ಹಿಂಗೆ ತಿರುಗಾಡಿ ಬರ್ತಾಯಿದ್ರು. ಆನಂತರ ಕೆಲವರು ಇನ್ನೂ ಮೊಬೈಲ್ಗೆ ಭಾಳ ಬಂದಿದ್ದಿಲ್ಲ. ಕೆಲವರು ಕಾದಂಬರಿ ಅಥವಾ ಈಗ ಹರಟಿ. ಈ ಸರ್ವಜ್ಞಾಚಾರ್ಯರು ಇಲ್ಲ ಲೈಬ್ರರಿಯಲ್ಲಿ ಟೈಮ್ ಕರೀತಿದ್ರು, ಇಲ್ಲ ವೃಂದಾವನ ಎದುರು ಕೂತ್ಕೊಂಡು ಜಪ ಮಾಡ್ತಿದ್ರು. ಯಾವುದು 5, 6ನೇ ವಯಸ್ಸಿನಿಂದ. ಅದಕ್ಕೋಸ್ಕರವೇ ಇವತ್ತು ಜಗದ್ಗುರುಗಳ ಸ್ಥಾನದಲ್ಲಿ ಪರಮಾತ್ಮ ಅವರನ್ನು ಕೊಡಿಸಿದ್ದಾನೆ. ಸುಮ್ಮನೆ ಯಾವುದೇ ಸ್ಥಾನ ಸಿಕ್ಕೋದಿಲ್ಲ. ಅದ್ಭುತ ಸ್ಥಾನ ಸಿಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಒಂದೇ ಇಚ್ಛಾ, ದೇವರು ನನಗೆ ಬೇಕು. ಒಳ್ಳೆಯ ಸಿರಿವಂತಿಕೆ ಭಗವಂತ ಕೊಟ್ಟಿದ್ದ. ಅಜ್ಜ ದೊಡ್ಡ ಸ್ವಾಮಿಗಳು, ತಂದೆ ಶ್ರೀಪಾದ ಪುತ್ರರು, ಬೇಕಾದ ಸುಖ ಅನುಭವಿಸಬಹುದಾಗಿತ್ತು.
ತಾರುಣ್ಯದಲ್ಲಿ ಒಳ್ಳೆ ಮದುವೆ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ತುಂಬು ತಾರುಣ್ಯದಲ್ಲಿಯೇ ತಮ್ಮ 22-23ನೇ ವಯಸ್ಸಿಗೇನೆ ಆಶ್ರಮವನ್ನು ತೆಗೆದುಕೊಂಡು ಜಗದ್ಗುರುಗಳಾಗಿದ್ದಾರೆ. ಗ್ರಾಮ್ಯ ಈಹ ಉಪರಮಃ. ಇವತ್ತೂ ಕೂಡ ಈಗಂತೂ ಸನ್ಯಾಸಿಗಳೇ ಕಠೋರವಾಗಿ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಎಂದೂ ಈ ರೀತಿಯಾಗಿರ್ತಕ್ಕಂಥ ಹರಟೆ ಪಿರಟೆ ಅಥವಾ ಯಾವುದೂ ಏನೂ ಇಲ್ಲ. ಮಹಾಪರಮ ವಿರಕ್ತಿ. ಇದಕ್ಕೆ ನಮ್ಮ ಎದುರಿಗೆ ರೋಲ್ ಮಾಡೆಲ್ ಅಂತಂದರೆ ಇವತ್ತಿನ ಸ್ವಾಮಿಗಳನ್ನೇ ನೋಡಿ. ಅದಕ್ಕೋಸ್ಕರವೇ ಅವರು ಪ್ರವಚನ ಕೂತ್ಕೊಂಡ್ರೆ ಸಾಕ್ಷಾತ್ ವಾಚಸ್ಪತಿಯೇ ಬಂದು ಕುಳಿತು ಹೇಳ್ತಾ ಇದ್ದಾರೆ. ಅದು ಶ್ರೀಮದಾಚಾರ್ಯ ಪೀಠ, ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೇನೋ ಅಂತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಕ್ರಮ. ಅಭಿನವ ರಘುತ್ತಮರು ಅಂತ ತಿಳ್ಕೊಂಡು ಅನಿಸ್ಕೊಂಡಿರ್ತಕ್ಕಂಥವರು. ಅಂಥ ಅದ್ಭುತವಾದದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಕಥೆ, ಕಾದಂಬರಿ, ಹಾಳು ಹರಟೆ, ಸಿನಿಮಾ ಹಾಡು, ನಾಟಕಕ್ಕೆ ಹೋಗೋಣ, ಸಿನಿಮಾಕ್ಕೆ ಹೋಗೋಣ, ಆಟ ಆಡೋಣ, ಏನೂ ಇಲ್ಲ. ಇದನ್ನು ಅವರಷ್ಟು ನಾವು ಮಾಡದೇ ಇದ್ದರೆ 1%, 5%, 10% ಮಾಡಲಿಕ್ಕೆ ನಾವು ಕಲಿಬೇಕು. ಇದು 16ನೇ ಧರ್ಮ. 17ನೇ ಧರ್ಮ ನೃಣಾಂ ವಿಪರ್ಯಯ ಇಹೇಚ್ಛ. ಮನುಷ್ಯರ ಜೀವನವನ್ನು ಅಭ್ಯಾಸ ಮಾಡಬೇಕಂತ. ಒಬ್ಬ ಹುಡುಗಿದ್ದ, ಆಗಲೂ ದೊಡ್ಡವ್ರ ಕಡೆ ಬಯಸ್ಕೊಳ್ಳೋದೆಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು. ಆ ನಂತರ ಯುವಕನಾದ, ಮದುವೆಯಾದ, ಅನೇಕ ಸಾಂಸಾರಿಕ ಸಮಸ್ಯೆಗಳು, ಪ್ರಾಬ್ಲಮ್ಗಳು, ಅನೇಕ ಪ್ರಾಬ್ಲಮ್ಗಳು ಸಿಕ್ಕೊಂಡು ಬಿದ್ದ. ಆ ನಂತರ ರೋಗದಿಂದ ಬಳಲ್ತಾ ಇದ್ದ. ಆ ನಂತರ ಬೆಡ್ ರಿಡನ್ ಆದ. ಒಂದು ದಿವಸ ಸತ್ತು ಹೋಗ್ತಾನೆ. ದಿನಾಲು ಹುಟ್ಟಿ ಅಳತಕ್ಕಂಥ ಮಕ್ಕಳನ್ನು ನೋಡ್ತೇವೆ, ಸಂಸಾರದಲ್ಲಿ ತೊಳ್ಳಾಡ್ತಕ್ಕಂಥ ಯುವಕರನ್ನು ನೋಡ್ತೇವೆ, ಯುವತಿಯರನ್ನು ನೋಡ್ತೇವೆ. ಹಾಸ್ಪಿಟಲ್ನಲ್ಲಿ ಬೆಡ್ ರಿಡನ್ ಹೋದರೆ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೇಕು, JJ ಹಾಸ್ಪಿಟಲು, KM ಹಾಸ್ಪಿಟಲ್, ಜನರಲ್ ವಾರ್ಡ್ಗೆ ಒಂದು ರೌಂಡ್ ಹಾಕ್ಕೊಂಡು ಬನ್ನಿ. ಎಂಥ ವಿಚಿತ್ರ ರೋಗಗಳಿಂದ ಜನರು ಪೀಡಿತರಾಗ್ತಾ ಇರ್ತಾರೆ. ಆನಂತರ ಈ ಕೊರೋನಾದಲ್ಲಂತೂ ಅವ್ರು ಹೋದರು, ಇವ್ರು ಹೋದರು, ನಮ್ಮ ಪರಿಚಯದವರು ಹೋಗಿರ್ತಕ್ಕಂಥ ಸುದ್ದಿಯನ್ನು ಕೇಳ್ತೇವೆ. ಕೇಳಿಯೂ ಕೂಡ ಒಂದು ದಿವಸ ನಾನು ಕೂಡ ಇದೇ ರೀತಿಯಾಗಿ ಹೋಗ್ತಕ್ಕಂಥವನು, ಅಷ್ಟರೊಳಗಾಗಿ ನಾನು ಸಾಧನೆ ಮಾಡಬೇಕು ಅಂತ ನಾವು ಇಚ್ಛೆ ಮಾಡ್ತೇವೆ. ಎಂದಾದರೂ ಆ ರೀತಿಯಾಗಿರ್ತಕ್ಕಂಥ ವಿಚಾರ ಮಾಡ್ತೇವೆಯಾ? ಈ ರೀತಿ ವಿಚಾರ ಮಾಡಿದ ವ್ಯಕ್ತಿ ಗೌತಮ ಬುದ್ಧ, ನಮ್ಮ 9ನೇ ಅವತಾರ. ಶುದ್ಧೋಧನನಿಗೆ ಆರಂಭದಲ್ಲಿ ಯಾರು ಜ್ಯೋತಿಷ ಹೇಳಿದರು, ನಿನ್ನ ಮಗ ಸನ್ಯಾಸಿ ಆಗ್ತಾನೆ ಅಂತ. ಅದಕ್ಕೋಸ್ಕರ ತನ್ನ ಮಗನಿಗೆ ಜಗತ್ತಿನ ದುಃಖವೇ ಕಾಣಿಸ್ಬಾರ್ದು ಅಂತ ತಿಳ್ಕೊಂಡಂತೇಳಿ ಅಂತಃಪುರದ ಒಳಗೆ ಅತ್ಯಂತ ಸುಖ ಸಮೃದ್ಧಿಯಲ್ಲಿ ಮಧ್ಯದಲ್ಲಿ ಬೆಳೆಸಿದ್ದಾನೆ. ಎಲ್ಲ ಥರದ ಸುಖಗಳು, ಎಲ್ಲ ರೀತಿಯಿಂದ ಆಹಾರಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ದುಃಖ ಅಂತ ಅನ್ನೋದೇ ಗೊತ್ತಿಲ್ಲದಂತೆ ಬೆಳೆಸಿದ್ದಾನೆ. ಅತ್ಯಂತ ಅತೀ ಸುಂದರಳಾಗಿರ್ತಕ್ಕಂಥ ಯಶೋಧರೆಯನ್ನು ತಂದು ಮದುವೆ ಮಾಡಿದ್ದಾನೆ. ದುಃಖ ಅಂತ ಅನ್ನೋದು ಗೊತ್ತಿರಲಿಲ್ಲ. ಒಂದು ಸತ್ಯಕ್ಕೆ ಅವನೆಲ್ಲೋ ಹೋಗಬೇಕಾಯಿತು, ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋದ. ಹೋಗುವಾಗ ನೋಡ್ತಾನೆ ಒಬ್ಬ ವ್ಯಕ್ತಿ ಕುಂಡ್ಕೋತ ಹೊಂಟಿದ್ದ. ಅವನು ಪಲ್ಲಕ್ಕಿ ಹೊರಕ್ಕೆ ಹಿಂಗೆ ಕೊಂಟಾನು, ಇಲ್ಲ ಬಹಳ ಬಡವಿದ್ದಾನ, ಕಾಲು ಮುರ್ಕೊಂಡ್ರು ಅವನಿಗೇನು ಮಾಡಲಿಕ್ಕಾಗಿಲ್ಲ, ಕುಣ್ಕೋತ ಹೊರಟಾನ. ಬಿಸಿಲು ರಣ್ಣನ ಬಿಸಿಲು, ಕಾಲಕ್ಕೆ ಚಪ್ಪಲಿ ಇಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋದ ಅಷ್ಟಕ್ಕೇನೆ ಒಬ್ಬ ರೋಗಿಯನ್ನು ಕರ್ಕೊಂಡು ಹೊರಟಿದ್ರು. ಶ್ವಾಸ ಬಿಡ್ತದೆ, ಹಾ ಅಂತ. ಅವನು ಹೀಗ್ಯಾಕೆ ಮಾಡ್ಲಿಕ್ಕತ್ತಾನೆ? ಇಲ್ಲ, ಅವನು ರೋಗ ಆಗ್ಯದ, ಭಾಳ ಪೀಡಾಗ್ಯದ, ಅದಕ್ಕೆ ಚಿಕಿತ್ಸಾಲಯ ಕರ್ಕೊಂಡು ಹೊರಟಾರಂತೆ. ಮತ್ತೊಂದು ಕಡೆ ನೋಡಿದ, ಮುಪ್ಪಿನ ಮುದುಕಿ, ಕೋಲು ಹಿಡ್ಕೊಂಡಾಳ, ನಡೀಲಿಕ್ಕಾಗಿಲ್ಲ.
ಹಿಂಗೆ ಒಂದು ಹೆಜ್ಜೆ ಇಡ್ತಾಳೆ, ಹಿಂಗೆ ನಡಕ್ತಾಳೆ, ಒಂದೆರಡು ಸರ್ತಿ ಕೂಡ್ತಾಳೆ, ಒಂದೆರಡು ಸರ್ತಿ ಬೀಳ್ತಾಳೆ, ಮತ್ತು ಹಿಂಗೆ ನಡೀತಾಳೆ. ಹಿಂಗೆ ಯಾಕಂದ್ರೆ ಇಲ್ಲ ಮುಪ್ಪಿನ ಕಾಲಕ್ಕೆ ಹಿಂಗೆ ಆಗ್ತದೆ ರಾಜ ಅಂತ ಕೊಂಡ್ತಾಳೆ. ಇದು ಯಾವುದೂ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಒಂದು ಶವಯಾತ್ರೆ ನೋಡಿದ. ಇಲ್ಲ ಮತ್ತು ಹೋಗ್ಯಾನ, ಅದನ್ನು ಅಂತ್ಯಕ್ರಿಯೆ ಕರ್ಕೊಂಡು ಹೊಂಟಾರಂತ. ಮನೆಗೆ ಬಂದ ರಾತ್ರಿ ಮಲಗಿದ ರಾಹುಲನನ್ನು ತನ್ನ ಹೆಂಡತಿಯನ್ನು ಒಂದು ಸಲ ನೋಡಿ ಮನಸ್ಸು ಗಟ್ಟಿ ಮಾಡಿದ, ವಿರಕ್ತನಾಗಿ ಹೊರಟೇ ಬಿಟ್ಟ. ಅದಕ್ಕೆ ಭಾಗವತ ಹೇಳ್ತದೆ, ದಿನಾಲು ಎಷ್ಟೋ ಜನ ಹುಟ್ಟುತ್ತಾರೆ, ಎಷ್ಟೋ ಜನ ಪೀಡೆ ಅನುಭವಿಸ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಇದನ್ನು ನೋಡಿಯೂ ಕೂಡ ಮನುಷ್ಯ ನಾನು ಇನ್ನೂ ಇರಬೇಕು, ಆ ಸುಖ ಪಡಬೇಕು, ಈ ಸುಖ ಪಡಬೇಕು, 60 ವರ್ಷ ಆದ್ರೇನು 70 ವರ್ಷ ಆದ್ರೇನು ಸಿನಿಮಾಕ್ಕೆ ಯಾಕೆ ಹೋಗಬಾರ್ದು, ಯಾಕೆ ಸೀರಿಯಲ್ ನೋಡೋದು ಟೈಮ್ ಕಲಿಯಬಾರ್ದು, ಯಾಕೆ ನಾನು ಪಿಕ್ನಿಕ್ ಹೋಗಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಸುಖ ಪಡಬೇಕು ಅಂತ ಬಯಸ್ತಾರಲ್ಲ. ಇಷ್ಟೆಲ್ಲ ದುಃಖ ನೋಡಿಯೂ ಕೂಡ ದುಃಖ ನೋಡಬೇಕು ಅಂತಂದಿದ್ದಾರೆ, ದುಃಖ ಹೋಗಬೇಕು. ಅದಕ್ಕೆ ನಮ್ಮಲ್ಲಿ 2 ಪದ್ಧತಿ ಇವೆ. ಯಾರಾದರೂ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರೆ ಭಾಳ ರೋಗ ಆಗಿತ್ತು ಅಂತ ಭೇಟಿ ಆಗ್ಲಿಕ್ಕೆ ಹೋಗ್ತೇವೆ. ನಿಜವಾಗಿ ನಾವು ಭೇಟಿ ಆಗ್ಲಿಕ್ಕೆ ಹೋಗಿ ಅವ್ರಿಗೆ ದುಃಖವನ್ನೇ ಕೊಡ್ತೀವಿ. ಪಾಪ ಎಷ್ಟೋ ದಣಿದಿರ್ತಾರೆ, ವಿಶ್ರಾಂತಿ ಬೇಕಾಗಿರ್ತದೆ, ಹೋಗಿ ಕೂತು ಮಾತಾಡಿ ಅವ್ರಿಗೆ ದಣಿಸ್ಬಿಡ್ತದೆ. ಆದ್ರೆ ಹೋಗಬೇಕು ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಹಣ್ಣು ಗಂಟು ತೊಗೊಂಡು ಹೋಗಿ ಕೊಟ್ಬಿಡ್ಬೇಕು. ಯಾರು ಹೋಗ್ತಾರೆ ಅವ್ರು ಮಾತಾಡ್ಸ್ಲಿಕ್ಕೆ ಹೋಗ್ಬೇಕು. 1ನೇ ದಿವಸ, 3ನೇ ದಿವಸ, 5ನೇ ದಿವಸ, 7ನೇ ದಿವಸ, ಮೊದಲೇ 1-2 ದಿವಸ 10 ದಣದು ಹೋಗಿರ್ತಾರೆ. ಇನ್ನು ನಾವು ಮಾತಾಡ್ಸ್ಲಿಕ್ಕೆ ಹೋದ್ರೆ ನಮ್ಮ ಮುಂದೊಂದು ಜನ ತೋರಿಸ್ಬೇಕಲ್ಲ, ಏನಪ್ಪ ಹೋದ್ರು ಅಳಿನ ಕಣ್ಣಾಗ ನೀರಿಲ್ಲ, ಎಂಥ ಮಂದಿ ಅಂತಾರೆ ಅಂತೇಳಿ ಮಂದಿ ಬಿಡೋಕ್ಕಾದರೂ 1-2 ನಿಮಿಷ ಅಳಬೇಕಾಗ್ತದೆ. ಅಳಿಸ್ಲಿಕ್ಕೆ ಹೋಗ್ತೀವಿ, ಆದ್ರೆ ಹೋಗಬೇಕು ಅಂತ ಶಾಸ್ತ್ರ ಹೇಳಿದೆ. ಅವ್ರಿಗೆ ತ್ರಾಸು ಕೊಡಲಿಕ್ಕೆ, ಇವ್ರಿಗೆ ಅಳಿಸ್ಲಿಕ್ಕಲ್ಲ. ಅವ್ರಿಗೆ ಹೋದಾಗ ಆ ಪರಿಸ್ಥಿತಿ ನೋಡಿ, ನಾನು ಒಂದು ದಿವಸ ಇದೇ ರೀತಿ ಮೃತ್ಯು ಶೈಲಿಯಲ್ಲಿ ಬರ್ತೇನೆ, ಅಷ್ಟರೊಳಗಾಗಿ ಸಾಧನೆ ಮಾಡಬೇಕು ಅಂತ ಕಲೀಲಿಕ್ಕೆ ಹೋಗ್ಬೇಕಂತೆ. ಆ ನಂತರ ಹೋದವ್ರು ಮಾತಾಡ್ಲಿಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಪಾಪ ಅವ್ರಿಗಿನ್ನೂ ಈ ಗ್ರಂಥ ಓದಬೇಕಾಗಿತ್ತು, ಇಷ್ಟು ಜಪ ಮಾಡಬೇಕು ಅಂತ ಇಟ್ಕೊಂಡಿದ್ರು, ಇಷ್ಟು ರೀತಿಯಾಗಿರ್ತಕ್ಕಂಥ ತೀರ್ಥಯಾತ್ರೆ ಮಾಡಬೇಕು ಅಂತ ಅನ್ನೋ ಇಚ್ಛೆ ಇತ್ತು, ಯಾವುದೂ ಪೂರ್ತಿ ಆಗಲಿಲ್ಲ ರೀ, ಹೀಗೆ ರೀತಿ ಆಯ್ತು ಅಂತ ತಿಳ್ಕೊಂಡು ಅಂತೇಳಿ ಸುದ್ದಿ ಹೇಳ್ತಾರೆ. ನೋಡಿ, ನಾನು ಹೀಗೆ ಹೋದರೆ ನನ್ನ ಹಿಂದೆ ನನ್ನ ಹೆಂಡತಿ ಮಕ್ಕಳು ಹೀಗೆ ಹೇಳಬೇಕಾಗ್ತದೆ. ಅಷ್ಟಕ್ಕೆ ಸಾಧನ ಮಾಡಿ ಹೋಗಬೇಕು ಅಂತನೋ ಕಲಿಯ ಸಲುವಾಗಿ ಹೋಗಬೇಕಂತೆ. ನೃಣಾಂ ವಿಪರ್ಯಯೇಚ್ಛ ಇಹ ಇಚ್ಛಾ, ಜಗತ್ತಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ಮರಣಗಳನ್ನು ನೋಡಿ ಕಲಿಬೇಕಂತೆ. ಗೌತಮ ಬುದ್ಧ ಇದನ್ನು ಮಾಡಿ ತೋರಿಸಿದ್ದ. ಆ ನಂತರ 18ನೇ ಗುಣ ಅಂತ ತಿಳ್ಕೊಂಡಂತಂದರೆ ಮೌನಂ. ಮೌನ ಸುಮ್ಮನಿರೋದು ಅಂತ ಅರ್ಥ. ಸುಮ್ಮನಿದ್ದು ಮನಸ್ಸಿನಾಗ ಕೆಟ್ಟ ವಿಚಾರ ಮಾಡ್ತಿದ್ರೆ ಮೌನ ಅಲ್ಲೇ ಬಲ್ಲ. ಮೌನ ಅಂತಂದರೆ ಮನನ, ಶಾಸ್ತ್ರ ಚಿಂತನ, ಸತತ ಶಾಸ್ತ್ರ ಚಿಂತನ. ಸ್ವಲ್ಪ ವೇಳೆಯನ್ನು ವ್ಯರ್ಥವಾಗಿ ಕಳಿಬಾರ್ದು. ರಾತ್ರಿ ಆದ ಕೂಡಲೇ ನಾವೇನು ಹಾಸಿಗೆ ಹಾಸ್ಕೊಂಡು ಆಯ್ತು ಮಲ್ಕೋ ಟೈಮ್ ಅಂತ ಉಳ್ಳಾಡ ಕೂತಿರ್ತೀವಿ ಹಾಸಿಗೆ ಮೇಲೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲ, ಶ್ರವಣೇನ ವಿನಾನೇವ ಕ್ಷಣಂ. ಪರಮಾತ್ಮನ ಶ್ರವಣ ಮನನಕ್ಕೆ ಹೋಗ್ಬಿಟ್ಟು ಒಂದು ನಿಮಿಷವೂ ವ್ಯರ್ಥ ಕಳಿಬೇಡ್ರಿ. ಇಲ್ಲ, ಪರಮಾತ್ಮನ ಗ್ರಂಥ ಓದ್ಕೋತ ನಿದ್ದೆ ಬಂತು, ಅಲ್ಲೇ ಉಳ್ಬಿಟ್ರಿ, ಎಚ್ಚರ ಆಯಿತು, ಅಯ್ಯೋ ಇಷ್ಟು ಲಗುನ ಯಾಕಾಯ್ತು ಅದು ಪೀಡ ಅಂತ ತಿಳ್ಕೊಂಡಂತ ಬೈಬೇಡ್ರಿ. ಎತ್ಕೋತು ಪುನರೇವ ಸಮಭ್ಯಸೇತ್, ಅತ್ಯಶಕ್ತವತು ನಿದ್ರಾದು ಪುನರೇವ ಸಮಭ್ಯಸೇತ್. ಎಷ್ಟು ಜ್ಞಾನ ಸಂಪಾದನೆ ಮಾಡಬೇಕಾಗಿದೆ, ಎಷ್ಟು ಗ್ರಂಥ ಓದಬೇಕಾಗಿದೆ. ಒಂದು ಭಾಗವತನೇ ಓದಬೇಕಾದ್ರೆ ಎಷ್ಟು ನಮಗೆ ವರ್ಷಗಳು ಬೇಕಾದವು. ಆದ್ದರಿಂದ ಮನುಷ್ಯ ಸತತವಾಗಿ ಅಧ್ಯಯನ ಮಾಡ್ತಾನೆ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು, ಓದಿದ್ದನ್ನು ನೆನಪು ಮಾಡಿಕೊಳ್ಬೇಕು, ನೆನಪು ಮಾಡಿಕೊಂಡು ಅದನ್ನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಲೂ ಪ್ರಯತ್ನ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಮೌನ ಅಂತ ತಿಳ್ಕೊಂಡು ಕರೀತಾರೆ. ಈ ಮೌನದ
ಆದರ್ಶರು ಅಂತ ತಿಳ್ಕೊಂಡಂತಂದರೆ ನಾವು ನೀವು ಕಂಡಿರ್ತಕ್ಕಂತಹ ನಮ್ಮ ಮಹಾಸ್ವಾಮಿಗಳ ಗುರುಗಳಾದಂಥ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥರು. ಸತ್ಯಪ್ರಮೋದ ತೀರ್ಥರು ಬಾಲ್ಯದಿಂದಲೂ ಕೇವಲ ಅಧ್ಯಯನದಲ್ಲಿ ಕಳೆದಿರತಕ್ಕಂಥವರು. ಹಗಲು ರಾತ್ರಿ ಅಭ್ಯಾಸ ಮಾಡಿದ್ದನ್ನು ಪ್ರಕೃತಿ ಸೂಕ್ಷ್ಮ. ಇಂಥ ಸ್ವಾಮಿಗಳು 29ನೇ ವಯಸ್ಸಿನಲ್ಲಿ, ಬಹುಶಃ 28, 29 ಸಣ್ಣ ವಯಸ್ಸಿನಲ್ಲಿ ಆಶ್ರಮ ತೆಗೆದುಕೊಂಡರು. ಆದರೆ ಮಹಾಪಂಡಿತರಿದ್ದರು. ಇಲ್ಲ, ಇವರು ಪಾಠ ಹೇಳುವಾಗ ಇವರನ್ನು ತಪ್ಪು ಅಂತ ಹೇಳಿ ಮಾಡೋಣ ಹಾಗೀಗೆ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಕೂತಾಕ್ಷಣಕ್ಕೇನು ಅರ್ಥವಾಯಿತು. ನಮ್ಮಲ್ಲಿ ಸುಧಾ ಪಾಠ ಹೇಳಿ ಮಂಗಳ ಮಾಡಬೇಕು. ಆಶ್ರಮ ತಗೊಂಡು ದಿವಸ ಸುಧಾ ಅನುವಾದ ಮಾಡಬೇಕು. ಇದು ಈ ಮಠದ ಒಂದು ಸಂಪ್ರದಾಯ. ಅಲ್ಲಿ ಘಟಾನುಘಟಿಕವಾದಂಥವ್ರು ಇವರು ಆಶ್ರಮ ಕೊಟ್ಟೋದು ಕೆಲವರಿಗೆ ಸಮಾಧಾನ ಆಗಿರಲಿಲ್ಲ. ಹೇಗಾದರೂ ಮಾಡಿ ಇವ್ರ ಮುಂದೆ ಇವ್ರ ಪಾಂಡಿತ್ಯ ಏನೂ ಇಲ್ಲ ಅಂತ ತೋರಿಸ್ಬೇಕು ಅಂತ ತಿಳ್ಕೊಂಡಂತಕ್ಕಂಥ ಕೆಲವು ಜನರ ಮನಸ್ಸಿನಲ್ಲಿ ಬಂದಿತ್ತು. ಭಗವಂತನ ಇಚ್ಛೆನೂ ಗೊತ್ತಿಲ್ಲ. ಆಶ್ರಮ ತಗೊಂಡು ಕೆಲವೇ ದಿವಸದ ಮೇಲೆ ಅನವಟ್ಟಿಯಲ್ಲಿ ಅವರು ಚಾತುರ್ಮಾಸಕ್ಕೆ ಕುಳಿತರೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಪಾಠ, ಆಮೇಲೆ ಸ್ನಾನ ಪೂಜೆ ಇತ್ಯಾದಿ. ಸಾಯಂಕಾಲ 6ರಿಂದ ರಾತ್ರಿ 11 ಗಂಟೆಯವರೆಗೂ ಸತತ ಪಾಠ ಚಿಂತನ. ಉಳಿದದ್ದು ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಹೆಚ್ಚು. ರಾತ್ರಿಯೆಲ್ಲ ಹೊಸ ಹೊಸ ಟಿಪ್ಪಣಿಗಳನ್ನು ಸೇರಿಸಿಕೊಂಡು ಅದ್ಭುತವಾದ ರೀತಿಯಲ್ಲಿ ಅವರು ಸುಧಾ ಗ್ರಂಥದ ಮನನ ಮಾಡಿದರು. 1 ವರ್ಷದ ನಂತರ ಮಳಕೇಡದಲ್ಲಿ ಎಲ್ಲ ಪಂಡಿತರಿಗೂ ಆಮಂತ್ರಣ ಹೋಯಿತು. ಸುಧಾಮಂಗಳ ಇದೇ ಬರ್ರಿ ಅಂತ ತಿಳ್ಕೊಂಡಂತೇಳಿ. ಬಹುಶಃ ಜಿಜ್ಞಾಸಾಧಿಕರ ಮಂಗಳ ಇಷ್ಟೇ ಇರಬೇಕು, ನನಗೆ ಗೊತ್ತಿಲ್ಲ, ಸರಿ ಗೊತ್ತಿಲ್ಲ ನನಗೆ. ಇಂತಹ ಸಂದರ್ಭದಲ್ಲಿ ಮಹಾಪಂಡಿತರು ಬಂದು ಏನು ಹೇಳ್ತಾರೆ ನೋಡೋಣ. ಏನು ಈ ಹೊಸ ಯುವಕ ನಮ್ಮ ಮುಂದೆ ಏನು ಹೇಳ್ತಾನೆ, 30-40 ವರ್ಷ ನಮ್ಮದೇ, ಇದರೊಳಗೆ ನಮ್ಮ ಜೀವನ ಹೋಗ್ಯದ ಅಂತ ತಿಳ್ಕೊಂಡಂತೇಳಿ. ಬೆಳಗ್ಗೆ 6 ಗಂಟೆ ಒಳಗಾಗಿ ಪೂಜೆ ಮಾಡಿ ಅನುವಾದ ಪ್ರಾರಂಭ ಮಾಡಿದರೆ 1 ಗಂಟೆ ತನಕ ಒಂದೇ ಒಂದು ಮೊದಲನೇ ಶ್ಲೋಕದ ಒಂದು ಪದದ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಅರ್ಥಗಳು, ಅದರ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಅನುಮಾನಗಳು, ಅನುವೃತ್ತಿಗಳು, ಅನೇಕ ರೀತಿಯಾದಂಥ ಯುಕ್ತಿಗಳು, ಆ ಶಬ್ದದ ಸಾಮರ್ಥ್ಯ ಹೇಳ್ತಾ ಇದ್ದರೆ ಪಂಡಿತರಿಗೆ ನಾವು ಇದನ್ನೆಲ್ಲಿ ಕಲ್ತೀವಿ ಅಂತ ಅನ್ನಿಸ್ತಂತೆ. ಆಗ ನಮ್ಮ ಆಚಾರ್ಯ ಹೇಳ್ತಾಯಿದ್ರು, ಸ್ವತಃ ಆ ರೀತಿಯಾಗಿರ್ತಕ್ಕಂಥ ಅಲ್ಲಿ ಜೊತೆಗಿದ್ದವರು, ಆವಾಗ ಮಂಗಳದಲ್ಲಿ ಇರ್ತಕ್ಕಂಥವರು ಮಹಾವಿದ್ವಾಂಸರು ಸಾಷ್ಟಾಂಗ ನಮಸ್ಕಾರ ಮಾಡಿದರಂತೆ. ಎಲ್ಲ ಸತ್ಯಜ್ಞಾನ ತೀರ್ಥರೇ ಮತ್ತೆ ಪುನಃ ಬಂದು ಈ ಪೀಠದಲ್ಲಿ ಕುಳಿತಿದ್ದಾರೆ ಅಂತ ಹೇಳಿದ್ರಂತೆ. ಅಭಿನವಾನಂದ ತೀರ್ಥರು, ಸತ್ಯಧ್ಯಾನ ತೀರ್ಥರು, ಅಭಿನವ ಸತ್ಯಧ್ಯಾನ ತೀರ್ಥರು, ಸತ್ಯಪ್ರಮೋದ ತೀರ್ಥರು, ಅಭಿನವ ರಘುತ್ತಮರು, ಸತ್ಯಾತ್ಮ ತೀರ್ಥ ಶ್ರೀಪಾದಗಳು. ಇಂಥ ಮಹಾನ್ ಗುರುಗಳ ಪರಂಪರೆ ನಮಗೆ ಸಿಕ್ಕಿದೆಯಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಏನು? ಮನನ ಸವಣೂರ ಮಹಾಸಾಮ್ರಾಜ್ಞೆಯಲ್ಲಿ ಈಗ ವ್ಯಾಸರಾಯ ಮಠದ ಯಾರು ಪೀಠದಲ್ಲಿ ಸ್ವಾಮಿಗಳಾಗಿದ್ದಾರೆ, ಡಿ ಪ್ರಹ್ಲಾದಾಚಾರ್ಯ ಅಂತ ತಿಳ್ಕೊಂಡು ಅಂತೇಳಿ, ತಿರುಪತಿಯ ಯೂನಿವರ್ಸಿಟಿಗೆ ಅವರು ಡೀನ್ ಆಗಿರ್ತಕ್ಕಂಥ, ಅಲ್ಲಿ ಕುಲಪತಿ ಆಗಿರ್ತಕ್ಕಂಥವರು, ಅವರು ಹೇಳ್ತಾಯಿದ್ರು, ಅವರು ತಂತ್ರಸಾರದ ಮೇಲೆ ತತ್ವಕಣಿಕಾ ಅಂತ ತಿಳ್ಕೊಂಡಂತೇಳಿ ಒಂದು ವ್ಯಾಖ್ಯಾನ ಇದೆ ಅಂತೆ. ಅದರ ಮೇಲೆ ಏನು ವ್ಯಾಖ್ಯಾನ ಬರೆದು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಹೋದರೆ, ಈ ಗ್ರಂಥದ ಬಗ್ಗೆ ಒಂದು 2 ಮಾತಾಡಬೇಕು ಅಂತ ತಿಳ್ಕೊಂಡಂತಂದರೆ 3 ತಾಸುವರೆಗೆ ತತ್ವಕಣಿಕಾದ ಅಕ್ಷರ ಅದಲ್ಲದೆ ಇನ್ನೂ ಹೊಸ ರೀತಿಯಾಗಿರ್ತಕ್ಕಂಥ ಗ್ರಂಥದವನ್ನು ಹೇಳಿ ತೋರಿಸಿದ್ರೆ ಇವರು ಗಾಬರಿ ಆದಂತೆ, ಇವ್ರು ಯಾವಾಗ ಓದ್ಯಾರಂತ ತಿಳ್ಕೊಂಡಂತೇಳಿ. ಒಂದು ಸಲ ಅವ್ರ ಎದುರಿಗೆ ಸುಮ್ಮಂಚರು ನೋಡಿಬಿಟ್ರೆ ಸಾಕು, ಮುಖೋದ್ಗತ. ಅಂಥ ಅದ್ಭುತವಾಗಿರ್ತಕ್ಕಂಥ ಮೌನ ಮನನ ಭಗವಂತನ ಶಾಸ್ತ್ರಗಳ ಮನನ,
ಅದ್ಭುತವಾಗಿರ್ತಕ್ಕಂಥ ಭಗವಂತನ ರೂಪಗಳ ಮನನ, ಪರಮಾತ್ಮನ ಅನುಸಂಧಾನದ ಮನನ, ಇಂಥ ಅದ್ಭುತ ವ್ಯಕ್ತಿ ಜಗತ್ತಿನಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥ ವ್ಯಕ್ತಿಗಳು ಇವರು. ಇಂಥ ಮನನ ನಾವು ಸ್ವಲ್ಪ ಆದರೂ ಮನನ ಮಾಡೋದು ಬೇಡವೇ? ಭಾಗವತ ಇವತ್ತು ಏನಾಯಿತು, ನಿನ್ನೇನಾಗಿತ್ತು, ಯಾವ ವಿಷಯ ಬಂದಿತ್ತು, ಆ ವಿಷಯ ಏನು, ಹೇಗೆ, ಇದು ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಧರ್ಮ ಆಚರಣೆ. ಇದರ ನಂತರ 19ನೇ ಗುಣ ಅಂತಿಕೊಂಡಂತ 19ನೇ ಧರ್ಮ ಅಂತಿಕೊಂಡಂತಂದರೆ ಆತ್ಮವಿನಿಗ್ರಹ, ಆತ್ಮವಿಮರ್ಶೆ. ನಾನು ಯಾವ ಸ್ಥಳದಲ್ಲಿದ್ದೇನೆ, ನಾನು ಏನು ಕೆಲಸ ಮಾಡಬೇಕು, ನಾನು ಯಾವ ರೀತಿಯಿಂದ ಕಾರ್ಯವನ್ನು ಮಾಡಿ ತೋರಿಸಬೇಕು, ಆನಂತರ ಮನಸ್ಸಿನ ಮೇಲೆ ಸಂಪೂರ್ಣವಾದ ಜಯ, ಅದ್ಭುತವಾಗಿರ್ತಕ್ಕಂಥ ಜಯ ಇರಬೇಕು. ಒಂದು ಚೂರು ಸ್ವಲ್ಪ ತಪ್ಪಾಗಬಾರ್ದು. ತನ್ನ ಸ್ಥಾನಕ್ಕೆ ಚ್ಯುತಿ ತರ್ತಕ್ಕಂಥ ಯಾವ ಕ್ರಿಯೆಯೂ ನಡೆಯಬಾರ್ದು. ಆ ರೀತಿಯಾಗಿ ಮನುಷ್ಯ ತನ್ನ ಮನಸ್ಸಿನ ಮೇಲೆ, ತನ್ನ ಇಚ್ಛೆಗಳ ಮೇಲೆ ತಾನು ಡಾಮಿನೇಟ್ ಆಗಬೇಕು. ಎಂದಿಗೂ ತಪ್ಪು ದಾರಿಗೆ ಹೋಗಲಿಕ್ಕಿಲ್ಲ. ಇಂಥವರ ವ್ಯಕ್ತಿಗಳ ಉದಾಹರಣೆ ಅಂತಿಕೊಂಡಂತಂದರೆ, ಈ ಕೆಲವೇ ದಿನಗಳಲ್ಲಿ ಒಂದು ವರ್ಷ ಪೂರ್ತಿ ಆಗ್ತಾರೆ ಅವರ ವೃಂದಾವನಸ್ಥರಾಗಿ. ಅವರೇ ಪೇಜಾವರ ಶ್ರೀಗಳವರು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ನನಗೆ ತಿಳುವಳಿಕೆ ಬಂದಾಗಿನಿಂದ ನಾನು ನೋಡಿದ್ದೇನೆ. ಸಣ್ಣ ಮೂರ್ತಿ, ತೆಳ್ಳಗಿನ ಮೂರ್ತಿ, ಆ ಮೂರ್ತಿ ಚಿಕ್ಕದಾಗಿದ್ದರೂ ಅವರ ಕೀರ್ತಿ, ಅವರ ಸಾಧನೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು. ಅವರ ಸ್ಮರಣೆ 10 ವರ್ಷದ ನಂತರ ನೀವು ಭೇಟಿಯಾದರೆ, ನೀವು ಇಂಥವ್ರ ಮಕ್ಕಳು ಹೌದಲ್ಲ, ನಿಮ್ಮದು ಹಿರಿದ ಮಗ ಏನು ಮಾಡ್ತಾನೆ, ನಿಮ್ಮ ಅಜ್ಜಿ ಹಿಂಗಿದ್ರು, ನಮಗೆ ನಮ್ಮ ಅಜ್ಜನ ಬಗ್ಗೆ ನೆನಪಿಳಂಗಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಸ್ಮರಣಶಕ್ತಿ. ಕೇವಲ 7ನೇ ವಯಸ್ಸಿನಲ್ಲಿ ಆಶ್ರಮ ತೆಗೆದುಕೊಂಡವರು. ಮುಂದೆ 80 ವರ್ಷ, 78, 79 ವರ್ಷ ಸನ್ಯಾಸ. ಎಷ್ಟು ಕಠೋರ ನಿಯಮ, ಎಷ್ಟು ಆಮಿಷಗಳು, ಎಷ್ಟು ಆ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಗಳು. ತಮ್ಮ ಸಂಪೂರ್ಣ ಸನ್ಯಾಸ ಜೀವನದಲ್ಲಿ ಇಂಥ ಒಂದು ದಿವಸ ಏನಾದ್ರು ಕಡೆ ತಪ್ಪಾಯಿತು ಅಂತ ತಿಳ್ಕೊಂಡಂತನ್ನೋ ಒಂದು ಬಿಂದು, ಒಂದು ಸಣ್ಣ ಚುಕ್ಕೆ ಅವರ ಜೀವನದಲ್ಲಿ ಇರಲಿಲ್ಲ. ಆದರ್ಶರಾಗಿ, ಜಗತ್ತಿಗೆ ಆದರ್ಶರಾಗಿ, ಲೌಕಿಕವಾಗಿಯೂ ಪಾರಲೌಕಿಕವಾಗಿಯೂ ಪಾಠ ಪ್ರವಚನದ ರೀತಿಯಿಂದಲೂ ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಅನೇಕ ವಿದ್ವಾಂಸರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರನ್ನು ಸ್ಮರಿಸಲಿಕ್ಕೆ ಇವತ್ತು ಅವಕಾಶ ಸಿಕ್ತು, ಭಾಳ ದೊಡ್ಡ ಅವಕಾಶ. ಯಾವುದೇ ಸಂದರ್ಭದಲ್ಲಿ ಸೂಕ್ಷ್ಮ ಎಷ್ಟು ಅಂತ ತಿಳ್ಕೊಂಡಂತಂದರೆ, ಅವರು ಕಾಲವಾಗುವ 4 ದಿವಸ ಮೊದಲು ನಂದೊಂದು ಪ್ರವಚನ ಇತ್ತು ಉಡುಪಿಯಲ್ಲಿ. ಬಂದಿದ್ದರು, ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದು. ಭಾಳ ಸ್ವಲ್ಪ ದಿವಸದಿಂದ ಜ್ವರ ಆಗಿರೋ ಬಂದು ಭಾಳ ದಣದಿದ್ರು. ಆದರೆ ಪಂಡಿತರ ಪ್ರವಚನ 1 ಲಕ್ಷ ಕೊಟ್ಟು ಕೇಳ್ತಾಯಿದ್ರು. ಶ್ರೀಕೃಷ್ಣನ ರಾಜಕಾರಣದ ಸಂದರ್ಭದಲ್ಲಿ ನಾನು 3 ದಿವಸದ ಪ್ರವಚನ ಇತ್ತು. ಅಂಥ ಸಂದರ್ಭದಲ್ಲಿ, ಆ ಕಾಲದಲ್ಲಿ ನಾನು ಹೇಳುವಾಗ ಏನು ಮಾಡಿದೆ ಅಂತ ತಿಳ್ಕೊಂಡಂತಂದರೆ, ಮೊದಲು ಪರಮಾತ್ಮ ತನ್ನ ಲೀಲೆಗಳಲ್ಲಿ ತೋರಿಸ್ತಕ್ಕಂಥ ದ್ವಾರಕೆಗೆ ಹೋದದ್ದು ಮೊದಲು, ಆನಂತರ ಕಾಲಯವನನ ಸಂದರ್ಭದಲ್ಲಿ ಅವನನ್ನು ಸೋಲಿಸಿದ್ದು, ಆಮೇಲೆ ಮಹೇಂದ್ರ ಪರ್ವತಕ್ಕೆ ಓಡಿ ಜರಾಸಂಧನನ್ನು ಸೋಲಿಸಿರ್ತಕ್ಕಂಥದ್ದು. ನಾನು ಕಾಲಯವನನ ಘಟನೆ ಮೊದಲು ಹೇಳಿದೆ, ಆನಂತರ ಮಹೇಂದ್ರ ಪರ್ವತದ ಘಟನೆ ಆಮೇಲೆ ಹೇಳಿದೆ. ನಾನು ಹೇಳುವಾಗ ವ್ಯತ್ಯಾಸ ಆಯಿತು. ನಂತರ ಊಟ ಗೀಟ ಎಲ್ಲ ಆಯಿತು. ಮಧ್ಯಾಹ್ನ ಮಂತ್ರಾಕ್ಷತೆ ತೆಗೆದುಕೊಳ್ಳಕ್ಕೆ ಹೋಗಿದ್ದೆ.
ನಾಗರಳ್ಳಿ ಆಚಾರ್ಯ ಭಾಳ ಅದ್ಭುತ ಸೇವೆ ಮಾಡಿದರು, ಪ್ರವಚನ ಸೇವಾ. ಈ ಘಟನೆ ಸ್ವಲ್ಪ ಮೇಲೆ ಕೆಳಗೆ ಆಯಿತು. ಹೌದು ಸ್ವಾಮಿ ತಪ್ಪಾಯಿತು, ನಂತರ ನನಗೆ ನೆನಪಾಯಿತು ಅಂತ ಹೇಳಿದೆ. ಅಷ್ಟು ಸೂಕ್ಷ್ಮ. ಅಲ್ಲಿ ಮಠ ನೋಡ್ಕೊಳ್ಬೇಕು, ಅನೇಕ ಶಿಷ್ಯರನ್ನು ನೋಡ್ಕೊಳ್ಬೇಕು. ಸ್ಟೇಜ್ ಮೇಲೆ ದಣದು ಹೋಗಿದ್ದರು, ಮಧ್ಯ ಮಧ್ಯದಲ್ಲಿ ತೂಕಡಿಕೆ ಬರ್ತಿತ್ತು. ಯಾವಾಗ ಕೇಳಿಕೊಂಡ್ರು, ಏನು ನೆನಪಿಟ್ಟುಕೊಂಡ್ರು, ಸಭೆಯಲ್ಲಿ ಎಂದಿಗೂ ಹೇಳ್ತಿರಲಿಲ್ಲ. ಏಕಾಂತಲ್ಲಿ ಕರೆದು ಇದು ಈ ವಿಷಯ ಹೀಗಿರಬೇಕಾಗಿತ್ತು ಅಂದರೆ ಹೇಳ್ತಕ್ಕಂಥ ವಿದ್ವಾಂಸರು ತಪ್ಪು ಬಾರಬಾರ್ದು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಮಾಜ ಸೇವಾ ಅವರ ಬಗ್ಗೆ ಹೇಳಬೇಕು ಅಂತಿಕೊಂಡಂತಂದರೆ ಜನ ಸಾಲೋದಿಲ್ಲ. ಅಂಥ ಮಹಾನುಭಾವರು, ಎಂತೆಂಥ ಮಹಾನುಭಾವರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಇದನ್ನು ಆತ್ಮನಿಗ್ರಹ, ಅನೇಕ ರಾಜಕೀಯವಾದ ಒತ್ತಡಗಳು ಬಂದು ಅನೇಕ ರೀತಿಯಾಗಿರ್ತಕ್ಕಂಥ ವಿರೋಧ ಅವ್ರ ಮೇಲೆ ಆಯಿತು. ಸಾಕಷ್ಟು ವಿರೋಧ ಮಾಡಿದವರಿದ್ದಾರೆ ಅವರ ವಿರುದ್ಧ ಎಂತೆಂಥ ಸಂದರ್ಭದಲ್ಲಿಯೂ ಕೂಡ. ಆದರೆ ಆ ಕಾಲದಲ್ಲಿ ಯಾವುದು ಸರಿ ಅಂತ ಶಾಸ್ತ್ರಕ್ಕೆ ಅನುಸಾರವಾಗಿರ್ತಕ್ಕಂಥ ಮಾಡಿದರು. ಆ ನಂತರ ಅದರ ಕ್ಲಾರಿಫಿಕೇಷನ್ ಕೂಡ ಮಾಡಿದರು. ಅಂಥ ಅದ್ಭುತ ವ್ಯಕ್ತಿ ವಿಶ್ವೇಶತೀರ್ಥರು. ಆತ್ಮನಿಗ್ರಹ, ಮನಸ್ಸು ಮತ್ತು ವಿಚಾರಗಳ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಂಟ್ರೋಲ್ ಇರ್ತಕ್ಕಂಥ ವ್ಯಕ್ತಿ ಅವರು. ಪೇಜಾವರ ಪಾದಗಳು. 20ನೇದ್ದು ಅಂದರೆ ಅನ್ನಾದ್ಯಾದೇಹೇ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಹತಃ. 20ನೇ ಭಾಗವತ ಧರ್ಮ. ಸಾರ್ವಜನಿಕವಾದಂಥ ಎಲ್ಲ ಮನುಷ್ಯರು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಧರ್ಮ ಏನು ಅಂತಿಕೊಂಡಂತಂದರೆ, ಪದಾರ್ಥಗಳನ್ನು ಎಲ್ಲರಿಗೂ ಹಾಕಿ, ಹೊಟ್ಟೆ ತುಂಬ ಹಾಕಿ ಸರಿಯಾಗಿ ವಿಭಾಗ ಮಾಡಿ, ಇಲ್ಲರೆ ಅವ್ರಿಗೇನೂ ಹಾಕೋದು, ತಾನು ರೂಮ್ನಲ್ಲಿ ಕೂತ್ಕೊಂಡು ಪಂಚಪಕ್ವಾನ್ನ ತಿನ್ನೋದು, ಇದು ಪಂಕ್ತಿ ಭೇದ ಅಂತ ಮಹಾ ತಪ್ಪು ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲರ ವಿಷಯದಲ್ಲಿ ಎಲ್ಲರೂ ತನ್ನ ಅಧೀನದಲ್ಲಿರ್ತಕ್ಕಂಥವರು ಸರಿಯಾಗಿ ಊಟ ಆಗಿದೆ ಇಲ್ಲ ಅಂತ ತಿಳ್ಕೊಂಡಂತ ನೋಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಯಜಮಾನ ತಮ್ಮ ಮಕ್ಕಳು ಎಲ್ಲ ಅದು ಮನೆಯ ಸೇವಕರು ಊಟ ಆದಮೇಲೆ ಎಲ್ಲರ ಹೊಟ್ಟೆ ತುಂಬಿದೆ ಅಂತಂದರೆ ತಾನು ಊಟ ಮಾಡಬೇಕಂತೆ, ಆನಂತರ ಅವನು ಹೆಂಡತಿ ಊಟ ಮಾಡಬೇಕಂತ ಈ ಕ್ರಮ ಇದೆ. ಇದನ್ನು ಗೃಹಸ್ಥ ಧರ್ಮದ ಪ್ರತಿಯೊಬ್ಬರು ಪರಿಪಾಲನೆ ಮಾಡಬೇಕು. ಯಾಕೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ತಾನು ಪಂಚವಕ್ಕಾನ ತಿನ್ನೋದು, ಉಳಿದವರಿಗೆ ಏನೇನು ಹಾಕೋದು, ಅದು ಎಂದಿಗೂ ಸರಿ ಪರಮಾತ್ಮನಿಗೆ ಇದು ಸೇರೋದಿಲ್ಲ. ಈ ಧರ್ಮದ ಬಗ್ಗೆ ಇರ್ತಕ್ಕಂಥ ವ್ಯಕ್ತಿ, ಪುರಾಣ ಅವತಾರದಲ್ಲಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟನಲ್ಲ, ಊರಿನ ಜನ ಎಲ್ಲ ಬೆನ್ನಟ್ಟಿದ್ದಾರೆ, ಅಳ್ತಾ ಇದ್ದಾರೆ. ಕೈಯಾಗಿನ ಕೂಸು ಹಾಲು ಕುಡಿಲಿಲ್ಲಂತೆ, ತಾಯಿ ಹಾಲು ಕುಡಿಲಿಲ್ಲ, ಹಸಿದಿದ್ದರೂ ಕೂಡ. ಕರುಗಳು ತಮ್ಮ ತಾಯಿ ಹಾಲನ್ನು ಕುಡಿಲಿಲ್ಲ. ಕುದುರೆಗಳು, ಪ್ರಾಣಿಗಳು ಕೂಡ ಅವತ್ತು ಹುಲ್ಲು ನೀರು ಮುಟ್ಟಲಿಲ್ಲ ಅಂತೆ. ರಾಮಚಂದ್ರ ವನವಾಸಕ್ಕೆ ಹೊರಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಇನ್ನು ಮನುಷ್ಯರಂತೂ ಯಾವುದೋ ಬೇರೆ ಊರಿನಿಂದ ಒಬ್ಬ ಬಂದಿದ್ದಂತಲ್ಲಿ. ಅವನು ಕೇಳಿದಂತೆ, ಯಾಕೆ ಇಷ್ಟೆಲ್ಲ ಜನ ಅಳ್ತಾ ಇದ್ದಾರೆ, ಎಲ್ಲ ಮನೆ ನೋಡಕ್ಕೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಕಣ್ಣೀರನ್ನು ಸುರಿಸ್ತಾ ನಿಂತ್ಕೊಂಡಿದ್ದಾರೆ ಮನೆ ಮುಂದೆ, ಮನೆ ಮೇಲೆ, ಅಟ್ಟದ ಮೇಲೆ. ಯಾಕೆ ಇಷ್ಟು ದುಃಖ, ಏನು ಇಲ್ಲ, ರಾಮಚಂದ್ರ ವನವಾಸಕ್ಕೆ ಹೊರಟಿದ್ದಾನೆ, ಹೋಗ್ತಾನೆ, ಅವನು ಇನ್ನೊಬ್ಬ ರಾಜನಾಗ್ತಾನೆ, ಅವ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ ರಾಜಕಾರಣಿಗಳು, ನೀವೇ ಕಳಬೇಕು ಅಂತ ತಿಳ್ಕೊಂಡಂತಾನೆ. ಆಗ ಅಲ್ಲಿರ್ತಕ್ಕಂಥ ಒಬ್ಬನ ಕೆಲಸಗಾರ ಹೇಳ್ದ, ನಮ್ಮ ರಾಮನ ಬಗ್ಗೆ ಹೀಗೆ ಮಾತನಾಡಬೇಡ. ರಾಮಚಂದ್ರ ಬೆಳಗ್ಗೆ ಎದ್ದು ತನ್ನ ಕಾರ್ಯವನ್ನು ಮಾಡಿ ಇನ್ನೂ ಯುವರಾಜನೂ ಆಗಿದ್ದಿಲ್ಲ. ಅಂಥ ವೇಳೆಯಲ್ಲಿ ಎಷ್ಟು ಮನೆಗಳಿದ್ದು, ಪ್ರತಿಯೊಂದು ಮನೆ, ಪ್ರತಿಯೊಂದು ಗುಡಿಸಲು, ಎಲ್ಲ ಕಡೆಗೆ ಹೋಗಿ ಇವತ್ತು ನಿಮ್ಮದು ಊಟದ ವ್ಯವಸ್ಥೆ ಇದೆಯಲ್ಲ, ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂಥ ವ್ಯವಸ್ಥೆ ಮಾಡಿ ಆನಂತರ ತನ್ನ ಮನೆಗೆ ಊಟ ಮಾಡಬೇಕಂತ. ನಾವು ಮನೆಯಲ್ಲಿ ಸ್ವಲ್ಪ ಹುಡುಗರು ಲೇಟ್ ಆದರೂ ಇಟ್ಬಿಡು ಊಟ ಮಾಡ್ತೀವಿ ಅಂತಂತೇನೋ. ಆದರೆ ಇಲ್ಲ, ಅಂಥ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರ ಹೊಟ್ಟೆ ತುಂಬಬೇಕು, ಆನಂತರ ನಾನು ಊಟ ಮಾಡಬೇಕು.
ಇದೊಂದು ದೊಡ್ಡ ಧರ್ಮ ಅಂತ ತಿಳ್ಕೊಂಡಂತ ಹೇಳಂದಿದ್ದಾರೆ. ಯೋಗ್ಯತಾನುಸಾರವಾಗಿ ಅವ್ರಿಗೆ ಕೊಡಬೇಕು, ಅವ್ರಿಗೆ ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡಂತೇಳಿ. ಈ ರೀತಿಯಾಗಿ ಇನ್ನು ಇಬ್ಬರು ಮಹಾಮಹಿಮರು, ಒಬ್ಬರು ಸತ್ಯಜ್ಞಾನ ತೀರ್ಥರು, ಒಬ್ಬರು ವಿದ್ಯಾಮಾನ್ಯ ತೀರ್ಥರು, ಭಂಡಾರಕಮಠ ಸ್ವಾಮಿಗಳು. ಸತ್ಯಜ್ಞಾನ ತೀರ್ಥರ ವೈರಾಗ್ಯ ಎಷ್ಟು ಅಂತ ತಿಳ್ಕೊಂಡಂತಂದರೆ, ನವಣಕ್ಕಿಯನ್ನು ಅದನ್ನು ಆಕಳಿಗೆ ತಿನ್ನಿಸ್ಬೇಕಂತೆ. ನವಣಕ್ಕಿ ಬೇಗನೆ ಇದು ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ. ಮರುದಿವಸ ಗೋಮಯದಲ್ಲಿ ಬಂದಾಕ್ಷಣಕ್ಕೇನೆ ಆ ಗೋಮಯ ತೊಳಿಬೇಕಂತೆ. ತೊಳೆದ ಮೇಲೆ ಒಂದು ಮುಷ್ಟಿಯೋ 2 ಮುಷ್ಟಿಯೋ ನವಣಕ್ಕಿ ಏನು ಸಿಗ್ತಾ ಇತ್ತಲ್ಲ, ಅದನ್ನು ಬೇಯಿಸ್ಕೊಂಡು ಆಕಳ ಹೊಟ್ಟೆಗೆ ಬಂದಿದೆ ಅಂತ ತಿಳ್ಕೊಂಡು ಅಷ್ಟೇ ಊಟ ಮಾಡೋರಂತೆ. ಇವತ್ತೇನೋ ಮನುಷ್ಯರು ಇವತ್ತೇನೋ ಸ್ವಲ್ಪ ಪಾಯಸ ತಿನ್ನಬೇಕು ಅಂತ ಅನಿಸಿದ್ರೆ ಮರುದಿವಸ ಪಾಯಸ ಮಾಡಿ ಎಲ್ಲರಿಗೂ ಹಂಚಬೇಕಂತೆ, ತಾವು ಮುಟ್ತಿರಲಿಲ್ಲ. ಜಿಲೇಬಿ ಮನಸ್ಸಿನಲ್ಲಿ ಏನೋ ಒಂದು ಜಿಲೇಬಿ ಬಂತಂತೆ, ಆಗ ಜಿಲೇಬಿ ಮಾಡಿಸಿ ಹಾಕಿಸ್ಬಿಡ್ಬೇಕಂತ. ಈ ರೀತಿಯಾಗಿ ಭೋಗವನ್ನು ಪೂರ್ತಿಯಾಗಿ ಬಿಟ್ಟು ಇನ್ನೊಬ್ಬರಿಗೋಸ್ಕರ ಯಾವಾಗಲೂ ಕಾಳಜಿ ತೆಗೆದುಕೊಂಡಿರ್ತಕ್ಕಂಥವರು ಸತ್ಯಜ್ಞಾನ ತೀರ್ಥರು. ಅದೇ ರೀತಿಯಾಗಿ ವಿದ್ಯಾಮಾನ್ಯ ತೀರ್ಥರು ಕೂಡ ಹಾಗೇ ಇದ್ದರು ಅಂತ ತಿಳ್ಕೊಂಡಂತೇಳಿ ಅನೇಕ ಜನರು ಅವ್ರ ಶಿಷ್ಯಂದರು ಹೇಳ್ತಾರೆ. ಮಹಾವಿರಕ್ತರು, ಆದರೆ ಏನು ಮನಸ್ಸಿಗೆ ಬರ್ತಿತ್ತೋ ಅದನ್ನು ವಿದ್ಯಾರ್ಥಿಗಳು ಮಾಡಿಸಿ ಹಾಕಿಸ್ಬೇಕಂತ, ಮಠದ ಪಂಡಿತರಿಗೆ ಹಾಕಬೇಕಂತ. ಎಂತೆಂಥ ಮಹಾವಿಭೂತಿಗಳಾಗಿ ಹೋಗಿದ್ದಾರಲ್ಲ. ಈ ರೀತಿಯಾಗಿರ್ತಕ್ಕಂಥ ಧರ್ಮ. 20ನೇ ಧರ್ಮ ಅಂತ ತಿಳ್ಕೊಂಡಂತಂದರೆ, ತೇಷು ಆತ್ಮದೇವತಾ ಬುದ್ಧಿ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ಅಜ್ಜ ಅಜ್ಜಿ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಅಕ್ಕ ತಮ್ಮ ತಂಗಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು, ಬಂಧು ಬಾಂಧವರು, ಆಜುಬಾಜುಕಿನವರು, ಎದುರಿಗೆ ಭೇಟಿಯಾದವರು, ಎದುರಿಗೆ ಬಂದಿರತಕ್ಕಂಥ ಪದಾರ್ಥ ಎಲ್ಲದರಲ್ಲಿಯೂ ಪರಮಾತ್ಮ ತಾನು ತನ್ನ ನಾಮಕ ತನ್ನ ನಿಯಾಮಕನಾಗಿ, ತನ್ನ ನಾಮಕ ತನ್ನ ಪ್ರೇರಕನಾಗಿದ್ದಾನೆ ಅನ್ನುವುದು ಪ್ರತಿ ಕ್ಷಣದಲ್ಲಿಯೂ ಕೂಡ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಂತೆ. ತೇಷು ಆತ್ಮದೇವತಾ ಬುದ್ಧಿ. ಅವರಲ್ಲಿ ಆತ್ಮದೇವತಾ ಬುದ್ಧಿ 21ನೇ ಧರ್ಮ ಇದು. ಈ ರೀತಿಯಾಗಿ ಪ್ರತಿಯೊಬ್ಬರಲ್ಲಿ ಪರಮಾತ್ಮನನ್ನು ಕಾಣಬೇಕು. ಇದು ಅಭ್ಯಾಸ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ವಿಷ್ಣು ತೀರ್ಥರು. ವಿಷ್ಣು ತೀರ್ಥರು ಒಳ್ಳೆಯ ವಿದ್ವಾಂಸರಾಗಿ, ನಂತರ ಒಳ್ಳೆಯ ಸಿರಿವಂತಿಕೆಯಲ್ಲಿದ್ದದರಿಂದಾಗಿ ಇಬ್ಬರು ಹೆಂಡತಿಯ ಜೊತೆಗೆ ಸುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಊಟ ಮಾಡಿ ಮಧ್ಯಾಹ್ನ ಮಂಚದ ಮೇಲೆ ಮಲ್ಕೊಂಡಾಗ ಹೆಂಡತಿ ಕಾಲೊತ್ತಾ ಇದ್ದಾಳಂತ. ಆಗ ಮನೆ ಮುಂದೆ ಒಬ್ಬ ದಾಸರು ಹೊಂಟಿದ್ರಂತೆ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು. ಈ ಒಂದು ಶಬ್ದ ಅವ್ರ ಕಿವಿ ಮೇಲೆ, ಗೋವಿಂದ ನಮ ಗೋವಿಂದ, ಈ ಶಬ್ದ ಅವ್ರ ಕಿವಿ ಮೇಲೆ ಬಿತ್ತಂತೆ. ಆಗಿಂದಾಗಲೇ ವಿರಕ್ತಿ ಬಂತು, ಎದ್ಬಿಟ್ರು. ಹೆಂಡತಿ ತವ್ರ ಮನೆಯವರನ್ನು ಕರೆಸಿ, ನಾನು ಸಂಪೂರ್ಣ ಆಸ್ತಿ ಇಬ್ಬರಿಗೂ ಕೊಡ್ತೇನೆ ಅಂತ ತೆಗೆದುಕೊಂಡ್ಬಿಡಿ, ಇವರನ್ನು ಸುಖವಾಗಿಡಿ ಅಂತ ತಿಳ್ಕೊಂಡಂತೇಳಿ ವಿರಕ್ತರಾಗೇನು ಹೊರಟರು. ಪಶುಗಳಲ್ಲಿ ಪ್ರಾಣಿಗಳನ್ನು ನಮಸ್ಕಾರ ಮಾಡ್ತಾಯಿದ್ರಂತೆ, ಮನುಷ್ಯರಿಗೆ ನಮಸ್ಕಾರ ಮಾಡ್ತಾಯಿದ್ರಂತೆ, ಕಲ್ಲುಗಳಿಗೆ ನಮಸ್ಕಾರ ಮಾಡ್ತಾಯಿದ್ರಂತೆ, ಗಿಡಗಳಿಗೆ ನಮಸ್ಕಾರ ಮಾಡ್ತಾಯಿದ್ರಂತೆ. ಅಷ್ಟು ಒಮ್ಮೆಲೆ ಸರ್ವತ್ರದಲ್ಲಿಯೂ ಭಗವಂತನನ್ನು ಕಾಣ್ತಕ್ಕಂತಹ, ಅದಕ್ಕೋಸ್ಕರ ಅವರ ಭಾಗವತ್ ಸಾರೋದ್ಧಾರದ ವ್ಯಾಖ್ಯಾನ, ಆನಂತರ ಷೋಡಶಿ ಚತುರ್ದಶಿ ಅನುಸಂಧಾನ ಹೇಗಿರಬೇಕು, ಅಲ್ಲಿ ಪರಮಾತ್ಮನನ್ನು ಹೇಗೆ ಕಾಣಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಅದನ್ನು ಕಲಿಸಿಕೊಟ್ಟಿರ್ತಕ್ಕಂಥವ್ರು ವಿಷ್ಣು ತೀರ್ಥ. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮನ ಅನುಸಂಧಾನದ ಸಂದರ್ಭದಲ್ಲಿ ಅವ್ರದ್ದೊಂದು ವೇಳೆ ಮುಗಿದಿದೆ, ಒಂದು ಘಟನೆ ಹೇಳ್ತೇನೆ. ಪರಮಾತ್ಮನ ವಿಷಯದಲ್ಲಿ ಅನುಸಂಧಾನ ಹೇಗೆ ಅಂತ ತಿಳ್ಕೊಂಡಂತ ಅನ್ನೋದು, ಅವರಿನ್ನೂ ವಿದ್ಯಾರ್ಥಿಗಳಾಗಿದ್ದರು. ಆ ವೇಳೆಯಲ್ಲಿ ಯಾವುದೋ ಕೆಲಸಕ್ಕೆ ತಮ್ಮ ತಂದೆ ಮನೆಗೆ ಹೋಗಿದ್ದರಂತೆ. ಬಂದ ಮೇಲೆ ಗೊತ್ತಾಯಿತು ಅವರ ಗುರುಪುತ್ರ ಅವರಿಗೆ ವಿಷಮ ಜ್ವರ, ಅಂದರೆ ಆಗಿನ ಕಾಲ ಟೈಫಾಯ್ಡ್. ಹಾಗೆ ವೈದ್ಯರು ಕೈ ಬಿಟ್ಬಿಟ್ರಂತೆ. ಆವಾಗ ಅವರ ತಂದೆ, ನಂತರ ಅವರು ಕೂಡ ಸ್ವಾಮಿಗಳಾಗ್ತಾರೆ, ಅವರು ಐ ಜಿ ಆಚಾರ್ಯರು ಅಂತ ತಿಳ್ಕೊಂಡಂಥ ಅವ್ರ ಹೆಸರು ಪೂರ್ವಾಶ್ರಮದಲ್ಲಿ
ಅಂಥವರು ಶಿಷ್ಯರಿಗೆ ನೃಸಿಂಹ ಮಂತ್ರ ಮೃತ್ಯುಂಜಯ ಮಂತ್ರ ಜಪ ಮಾಡಲಿಕ್ಕೆ ಹೇಳಿದ್ರಂತೆ. ಇವರು ಬಂದ ಮೇಲೆ ಗೊತ್ತಾಯಿತು. ಅವ್ರು ಹೇಳಿದ್ರಂತೆ ನಾನು ಮಾಡ್ತೇನೆ, ಅವರು ಮಾಡಲಿ ಅಂಥೇಳಿ 48 ದಿವಸ ಕೇವಲ ಒಂದು ಉತ್ತತ್ತಿ ತಿಂದು ಮೃತ್ಯುಂಜಯ ಮಂತ್ರ ಮತ್ತು ನರಸಿಂಹ ಮಂತ್ರವನ್ನು ಗುರುಪುತ್ರನಿಗೋಸ್ಕರ ಮಾಡಿದರು. ಆ ಕಾಲದಲ್ಲಿ ಅವನು ಗುಣ ಆಯಿತು. ಗುರುಪುತ್ರ ಉಳಿದ, ಗಟ್ಟಿಮುಟ್ಟಾದ. 49ನೇ ದಿವಸ ಅವತ್ತು ಪಾರಣಿ ಮಾಡಬೇಕು. ಗುರುಗಳು ಇರ್ತಕ್ಕಂಥದ್ದು ಐಜಿಯಲ್ಲಿ ದಿನಾಲು, ಅದು ಗದ್ವಾಲ್ನಲ್ಲಿ ದಿನಾಲು ವೇಣು ಸೋಮವಾರಕ್ಕೆ ಬರಬೇಕು. ಅಲ್ಲಿ ಪೂಜೆ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಊಟ. 9:30 10 ಗಂಟೆ ಆಗಿತ್ತು, ಇನ್ನೂ ಗುರುಗಳು ಬಂದಿದ್ದಿಲ್ಲ. ಇಷ್ಟು ಹಸಿವೆ ಆಯಿತು ಅವರಿಗೆ. ಈ 48 ದಿವಸ ಹಸಿವಾಗಿರಲಿಲ್ಲ. ಏನು ಮಾಡಬೇಕು, ಪ್ರಾಣ ಹೋಗೋ ಸಂದರ್ಭ ಬಂದಿಲ್ಲ ಅಂತೇಳಿ ಪಂಚಾಮೃತಕ್ಕೆ ಏನು ಹಾಲು ಮೊಸರು ತುಪ್ಪ ಇಟ್ಟಿದ್ರು, ಎಲ್ಲ ಕುಡಿಸಿದ್ರು. ಅಲ್ಲೇ ಗೋಪಾಲನಿಗೆ ನಮಸ್ಕಾರ ಮಾಡಿ ಪರಮಾತ್ಮನ ನೈವೇದ್ಯ ತೋರಿಸಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಬಿಂಬಮೂರ್ತಿಗೆ ನೈವೇದ್ಯ ತೋರಿಸಿದರು. ಅದನ್ನು ತಾವು ಕುಡಿದ್ಬಿಟ್ರು. ಇವರ ಮೇಲೆ ಗುರುಗಳಿಗೆ ಅತ್ಯಂತ ಪ್ರೀತಿ ಅಂತೇಳಿ ಉಳಿದವರಿಗೆ ಹೊಟ್ಟೆ ಕಿಚ್ಚಿತ್ತು. ಇವತ್ತು ಇವ್ರನ್ನ ಬಯಸಲಿಕ್ಕೆ ಸರಿಯಾದ ಬುದ್ಧಿ ಅಂತ ತಿಳ್ಕೊಂಡಂತೇಳಿ ಆ ವ್ಯವಸ್ಥಾಪಕರು ಹೇಳಿದರು, ಇನ್ನೊಂದು ಸೆಟ್ಟು ಪಂಚಾಮೃತ ಇಡಬೇಡ, ಗುರುಗಳು ಇವ್ನು ಬೈಲಿ ಅಂತ ತಿಳ್ಕೊಂಡಂತೇಳಿ. ಆಯಿತು, ಅರ್ಘ್ಯ ಆಯಿತು, ಪಾದ್ಯ ಆಯಿತು, ನಿರ್ಮಾಲ್ಯ ವಿಸರ್ಜನೆ ಆಯಿತು. ಆದ ನಂತರ ಆಚಮನೀಯ ಆಯಿತು. ಪಂಚಾಮೃತ, ಗುರುಗಳು ಪಂಚಾಮೃತ ಕೇಳ್ತಾರೆ, ಆಗ ಹೇಳಿದ್ರೆ ಆಯಿತು. ಅವಾಗ ಇನ್ನೂ ಇವ್ರ ಹೆಸರು ಜಯತೀರ್ಥಾಚಾರ ಅಂತಿತ್ತು. ಅವ್ನು ಮಾಡಿದ ಕಿತಾಪತಿ ದೇವರು ಎಂಜಲ ಮಾಡಿಬಿಟ್ಟಾನ ಅವನು ಅಂತ ತಿಳ್ಕೊಂಡಂತೇಳಿ ಅವ್ರು ಪಂಚಾಮೃತ ಕೇಳಲೇ ಇಲ್ಲಂತೆ. ಶುದ್ಧೋದಕ್ಕೆ ಕೊಡು ಅಂಥೇಳಿ ಶುದ್ಧೋದಕ್ಕೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮುಗಿಸಿದ್ರಂತೆ. ಉಳಿದ ವಿದ್ಯಾಭ್ಯಾಸ ಸಿಟ್ಟು ಬಂತು. ಸಣ್ಣ ತಪ್ಪು ಮಾಡಿದಾಗಲೂ ನಮಗೆ ತಪ್ಪು ಮಾಡಿದ್ದಿ, ಏನೋ ಮಾಡಬೇಡ ಅಂತ ಶಿಕ್ಷೆ ಮಾಡೋ ಗುರುಗಳು ಇಂಥ ದೊಡ್ಡ ತಪ್ಪು ಮಾಡಿರ್ತಕ್ಕಂಥ ಜಯತೀರ್ಥ ಮೇಲೆ ಪಾರ್ಸಿಯಾಲಿಟಿ ತೋರಿಸಿದ್ದಾರೆ ಅಂತೇಳಿ ಊಟ ಆದಮೇಲೆ ಪಾಠದ ವೇಳಕ್ಕೆ ಹೇಳಿದ್ರಂತೆ, ಇಲ್ಲ ಮತ್ತು ಪಂಚಾಮೃತ ಅಭಿಷೇಕ ನೀವು ಇವತ್ತಿನ ದಿವಸ ಬೇಕಂತಲೇ ಬಿಟ್ಟಿದ್ದೀರಿ, ನಿಮ್ಮ ಶಿಷ್ಯ ನಿಮ್ಮ ಜ್ಞಾನಿಗಳು ಆದರೂ ಅವ್ನಿಗೆ ಇಷ್ಟಾಗಿ ಪಾರ್ಸಿಯಾಲಿಟಿ ಅಂತ. ಇಲ್ಲ, ಪಂಚಾಮೃತ ಅಭಿಷೇಕ ಮಾಡಿಬಿಟ್ಟಿದ್ದವ ನಮ್ಮ ಶಿಷ್ಯ ಅಂತ ತಿಳ್ಕೊಂಡು ಹೇಳಿ. ಎಲ್ಲಿ ನಾವೇ ನೋಡೀವಿ, ಪಾತ್ರೆ ತೊಗೊಂಡ ಸುಮ್ಮ ದೇವ್ರ ಮುಂದೆ ಹಿಡ್ದ ಹಾಕೊಂಡು ತಾನೇ ಕುಡ್ದಾನ, ಎಲ್ಲ ಅಭಿಷೇಕ ಮಾಡ್ಯಾನ, ಅಭಿಷೇಕ ಮಾಡ್ಯಾನ ತೋರಿಸ್ತೇನೆ ನಡೀರಿ ಅಂತ ತಿಳ್ಕೊಂಡು ಹೇಳಿದ್ರಂತೆ. ಎಲ್ಲರನ್ನೂ ಗೋಪಾಲಕೃಷ್ಣನ ಗುಡಿ ಕರ್ಕೊಂಡು ಬಂದ್ರಂತೆ. ಬಂದು ಹೇಳಿದ್ರಂತೆ, ಕೃಷ್ಣ, ನನ್ನ ಶಿಷ್ಯ ಪಂಚಾಮೃತ ಅಭಿಷೇಕ ನಿನಗೆ ಮಾಡಿದ್ದು ಸತ್ಯವಾಗಿದ್ದರೆ ನೀನು ತೆಗೆದುಕೊಂಡು ಪಂಚಾಮೃತ ನಮಗೆ ವಾಪಸ್ ಕೊಡು ಅಂತ ತಿಳ್ಕೊಂಡು ಕೇಳಿದ್ರಂತೆ. ಆಗ ಆ ಪ್ರತಿಮೆಯ ಬಾಯಿಂದ ಪಂಚಾಮೃತ ಸುರಿಲಿಕ್ಕೆ ಪ್ರಾರಂಭ ಆಯ್ತಂತೆ. ಇನ್ನೂ ವಿದ್ಯಾರ್ಥಿ ಅವಸ್ಥೆಯಲ್ಲಿದ್ದಾಗಲೇ ಇಂಥ ಅದ್ಭುತವಾಗಿರ್ತಕ್ಕಂಥ ತೇಷು ಅನುಸಂಧಾನದ ಕ್ರಮ, ತೇಷು ಆತ್ಮದೇವತಾ ಬುದ್ಧಿ. ಆಗ ಉಳಿದವರು ತಮ್ಮ ತಪ್ಪು ಒಪ್ಕೊಂಡ್ರಂತೆ. ತಾತ್ಪರ್ಯ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಮ್ಮ ಜೀವನದಲ್ಲಿ ನಾವು ಕಲಿಬೇಕು ಅಂತ ತಿಳ್ಕೊಂಡಂತೆ. ಇನ್ನು 9 ಧರ್ಮಗಳು ಉಳಿದಿವೆ. ಅವುಗಳನ್ನು ಮೊದಲೇ ಹೇಳಿಯಾಗಿದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ. ಆದರೂ ನಾಳಿನ ದಿವಸ ಅದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.